ಪಲ್ಸ್ ರೇಟು, ಹಾರ್ಟ್ ಬೀಟು, BP ಎಲ್ಲನೂ ಡೌನ್ ಆಗಿದೆ ಸರ್. ಇವನ್ ಬದುಕೋದು ತುಂಬಾ ಕಷ್ಟ. ಚೆಸ್ಟ್ಗೆ ಕರೆಂಟ್ ಕೊಡ್ತಾ ಇದ್ರು ಬಾಡಿಲಿ ಮೂಮೆಂಟೇ ಇಲ್ಲ. ಸಾವು ಇವನಿಗಲ್ಲ ಡಾಕ್ಟರ್, ನಮ್ಗಳಿಗೆ ಬಂತು. ಏನ್ ಹೇಳ್ತಿದ್ದೀರಾ? ಬದುಕ್ತಾನೆ ಅಂತ ಸೇರಿಸ್ಕೊಂಡ್ವಿ. 25 ವರ್ಷದಿಂದ ನೋ ಚೇಂಜ್. ಕೋಮಾದಲ್ಲೇ ಇದ್ದಾನೆ. ಇವನ್ ಬ್ಯಾಕ್ ಗ್ರೌಂಡ್ ನೆನ್ಸ್ಕೊಂಡ್ರೆ ಇವನೇನಾದ್ರು ಸತ್ತೋದ್ರೆ ನಮ್ಮ ಹಾಸ್ಪಿಟಲ್ ಗೊತ್ತು ಏನಾಗುತ್ತೆ ಅಂತ ಭಯ ಆಗ್ತಾ ಇದೆ. ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಕೆಲಸ ಮಾಡ್ತಿಲ್ಲ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ, ಇಲ್ಲಿ ಪೊಲೀಸ್ ಸೆಕ್ಯೂರಿಟಿನ ಅರೇಂಜ್ ಮಾಡಿ ಅವ್ರ ಸಂಬಂಧಿಕರಿಗೆ ಫೋನ್ ಮಾಡಿ. ದೇವ್ರೆ, ಈ ಸಂಬಂಧನಾದ್ರೂ ಕುದುರೋ ತರ ಮಾಡು ಸ್ವಾಮಿ. ಕೂತ್ಕೊಳ್ಳಿ. ಮೇಲೆ ನೋಡ್ತಾ ಇದ್ರ ಕೆಳಗಡೆ ಇದೆ ಸೋಫಾ. ಅಯ್ಯೋ, ಮನೆ ಚೆನ್ನಾಗಿದ್ದಿಲ್ಲ ಅಂತ. ಮನೆನೇ ಏನು, ಮನೆ ಸರ್ವೆಂಟು ಸಖತ್ತಾಗಿದ್ದಾನೆ. ಒಳಗಡೆ ಅಜ್ಜಿನೂ ಚೆನ್ನಾಗಿದ್ದಾರೆ. ನಿಮ್ಗಾಗೋ ಅಳಿಯನೂ ಚೆನ್ನಾಗಿರ್ತಾನೆ. ನಿಮ್ ಟೈಮ್ ಚೆನ್ನಾಗಿದ್ರೆ ನೀವು ಚೆನ್ನಾಗೇ ಇರ್ತೀರಾ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಶ್ರೀಮನ್ ನಾರಾಯಣ ಎಲ್ಲಿ? ಯಾವ್ದೋ ಫೋನ್ ಬಂತು ಅಂತ ಆಚೆ ಹೋದ್ರು. ಈ ಟೈಮಲ್ಲಿ ಫೋನಾ? ಯಾರು ಮಾಡಿದ್ರು? ಐ ಲೈಕ್ ಯು ಅಂದೆ, ಛೀ ಅಂದ್ಲು. ಐ ಲವ್ ಯು ಅಂದೆ, ಛೀ ಅಂದ್ಲು. ಇಷ್ಟೊಂದು ಕೊಬ್ರಿ ಏನಕ್ಕೋ ಇವ್ರಿಗೆ? ಅಂದವಾಗಿದ್ದಾಳಲ್ಲ ಮಮ್ಮ. ಅಂದಾನೆ ಇಲ್ದೇ ಇರೋ ತರ ಮಾಡಿದ್ರೆ ತೆಗೆಡೋರ್ನ. ಯಾರೋ ನೀನು? ಯಾರನ್ನೋ ಕರ್ಕೊಂಬಂದು ನನ್ನ ಓಡಿಸ್ತೀಯಲ್ಲ? ಐ ಲವ್ ಯು ಹೇಳೋದಲ್ಲ, ನನ್ ಜೊತೆ ಮಲ್ಕೊಂಡ್ರು ಕೂಡ ನಿನ್ ಮುಖದ ಮೇಲೆ ಆಸಿಡ್ ಹಾಕಿ ಹಾಕ್ತೀನಿ ಕಣೆ. ಏನ್ ನಿಲ್ಸೋ? ಅದು ಆಸಿಡ್ ಅಲ್ಲ, ಕೂಲ್ ಡ್ರಿಂಕ್. ತುಂಬಾನೇ ಕೋಲ್ಡ್ ಆಗಿದೆ. ಆಸಿಡ್ ಬಿದ್ದಿದೆ ಅಂತ ನೀನ್ ಇಷ್ಟೊಂದು ಫೀಲ್ ಮಾಡ್ತಾ ಇದ್ರೆ ಈ ಹುಡುಗಿ ಬಗ್ಗೆ ನಿಜವಾದ ಆಸಿಡ್ ಬಿದ್ದಿದ್ರೆ ಅವಳ ಪರಿಸ್ಥಿತಿ ಏನು? ಅವಳ ಫ್ಯೂಚರ್ ಏನು? ಇದೇ ನಿಮ್ಮ ಅಕ್ಕನ ತಂಗಿ ಮೇಲೆ ಆಸಿಡ್ ಹಾಕಿ ಸಾಯಿಸ್ಬೇಕು ಅನ್ಕೊಂಡಿದ್ರೆ ಮತ್ತೆ ಈಗ ನೀನು ಸಾಯಿಸ್ಬೇಕಲ್ವಾ? ನಿಮಗ್ ಬೇಕಿದ್ರೆ ಅಂದವಾದ ಹುಡುಗಿರ್ನ ರೇಗಿಸ್ರಿ, ಅವಳು ಎಂಜಾಯ್ ಮಾಡೋವರೆಗೂ. ಕಾಮಿಡಿ ಮಾಡಿ ಅವಳಿಗೆ ಹರ್ಟ್ ಆಗೋವರೆಗೂ. ಲವ್ ಮಾಡಿ ಅವಳು ಓಕೆ ಅಂದ್ರೆ ನಿಮ್ ಪ್ರಾಣ ಬೇಕಿದ್ರು ಕೊಡಿ. ಅಂತದ್ರಲ್ಲಿ ಪ್ರೀತಿ ಮಾಡೋರ್ಗೆ ಆಸಿಡ್ ಹಾಕೋದಂದ್ರೇನು? ಮತ್ತೆ ಇದು ರಿಪೀಟ್ ಆದ್ರೆ ಅನ್ಕೋ, ಹೋಗು ಹೋಗೋ. ಯಾರಾದ್ರೂ ನಿಮ್ ಹತ್ರ ಬಂದು ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಸ್ಲಿಲ್ಲ ಅಂದ್ರೆ ಆಸಿಡ್ ಹಾಕ್ತೀನಿ ಅಂತಂದ್ರೆ ಕೊಂದು ಬಿಡಿ, ನಾನ್ ನೋಡ್ಕೊತೀನಿ. ನಡೀರಿ. ನಾನು ಎಲ್ಲಿದ್ದೀನೋ? ಹೌದು ಸರ್. 25 ವರ್ಷದಿಂದ ಕೋಮಾದಲ್ಲಿದ್ದವನು, ಪಲ್ಸ್ ರೇಟು ಹಾರ್ಟ್ ಬೀಟು ಬಿದ್ದೋಗಿರೋನು, ಆಲ್ಮೋಸ್ಟ್ ಬ್ರೈನ್ ಡೆಡ್ ಪರ್ಸನ್ ಒಂದು ಪಂಚೆಗೆ ಎದೊಳದ್ನ. ವಾಟ್ ಎ ಮಿರಾಕಲ್. ಆ ಏಟಿಗೆ ಸೈನ್ಸ್ಗಿಂತ ಪವರ್ ಇದೆ ಅಂದ್ರೆ ಯಾರವನು?
ಸಮಾಜ ಎಲ್ಲ ಹಾಳಾಗೋಗಿದೆ. ಹೌದು. ಆಚೆ ಹೆಣ್ಮಕ್ಳು ಓಡಾಡೋದು ಕಷ್ಟ ಆಗಿದೆ. ಆಸಿಡ್ ಹಾಕ್ತೀನಿ, ಕತ್ಕುಯ್ತೀನಿ. ಹೆಣ್ಮಕ್ಳೇನ್ ಮಾಮೂಲಿನ ಸರ್? ಮಿಡ್ಡಿಗಳು, ಚಡ್ಡಿಗಳು ಈ ತರ ಚಿಕ್ಕ ಚಿಕ್ಕ ಬಟ್ಟೆನ ಹಾಕೊಂಡು ಓಡಾಡ್ತಿದ್ರೆ ಆಸಿಡ್ ಹಾಕ್ದೆ ಇನ್ನೇನ್ ಹಾಕ್ತಾರೆ? ತಪ್ಪು. ಈ ಮ್ಯಾಟ್ರಲ್ಲಿ ಡ್ರೆಸ್ ಅಲ್ಲ, ಮೈಂಡ್ ಸೆಟ್ ಸರಿಯಾಗಿರ್ಬೇಕು. ಮಿಡ್ಡಿ ಮತ್ತೆ ಚಡ್ಡಿ ಹಾಕೊಂಡ್ಬಂದ್ರೆ ಆಸಿಡ್ ಹಾಕ್ತೀರಾ? ಅದೆಲ್ಲ ಯಾಕಪ್ಪ ಗೆದ್ತೀಯ ನೀನು? ಬನ್ನಿ ಅಪ್ಪ ಬನ್ನಿ. ಯಾರೋ ಇವರು? ಫೋನ್ ಯೂಸ್ ಮಾಡದೆ ಬಿಲ್ ಬರೋದು ಅಂದ್ರೆ ಇದೆ. ಅವರು ನಿಮ್ಮನ್ನ ನೋಡಕ್ ಬಂದಿದ್ದು ಹುಡುಗಿ ಕಡೆಯವರು. ಅದನ್ನ ಮೊದಲೇ ಹೇಳ್ಬಾರ್ದಾ? ಆ ಚಾನ್ಸ್ ನೀವ್ ಎಲ್ ಕೊಟ್ರಿ ನನ್ಗೆ? ನಿಮಗೆ ಹೊಡೆಯೋದ್ರ ಮೇಲೆ ಇರೋ ಇಂಟ್ರೆಸ್ಟ್ ಮಾತಾಡೋದ್ರ ಮೇಲೆ ಎಲ್ಲಿಂದ ಬರುತ್ತೆ? ಅದು ಅಜ್ಜಿ ಯಾಕೋ ಬೇಜಾರಾಗಿದ್ದಾರೆ. ಮೊದ್ಲದೇನು ಅಂತ ನೋಡಿ. ಏನಜ್ಜಿ ಇದು? ಹೆಣ್ ಕಡೆಯವರು ಹೋದ್ರು ಅಂತಾನಾ? ಈ ಸಂಬಂಧ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸಂಬಂಧ ಬರುತ್ತೆ. ಆದ್ರೆ ನೀನು ಗಲಾಟೆಗೆ ಹೋಗ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಆದ್ರೆ ನೀನು ಮೈಯೆಲ್ಲ ರಕ್ತ ಮಾಡ್ಕೊಂಡ್ ಮನೆಗ್ ಬರ್ತೀಯಲ್ಲೋ. ಕಣ್ಮುಂದೆನೆ ಅನ್ಯಾಯ ನಡೀತಿದ್ರೆ ನೋಡ್ಕೊಂಡು ಆದ್ರೂ ಕೂಡ ನೀನ್ ಹೋಗ್ಬಾರ್ದು. ಆದ್ರೂ ಕೂಡ ನೀನ್ ಗಲಾಟೆಗೆ ಹೋಗ್ಬಾರ್ದು ಕಣೋ. ಸರಿ, ಹೋಗಲ್ಲ. ತುಂಬಾ ಹಸುವಾಗ್ತಿದೆ ಅಜ್ಜಿ. ನಡಿ. ಏನ್ ಬ್ರದರು, ಈ ಸಂಬಂಧನ ಕಿತ್ತೋಯ್ತಾ? ವೆರಿ ಗುಡ್. ನೋಡು ಬ್ರದರು, ನಮ್ಮಂತ ಸಾಫ್ಟ್ವೇರ್ಗೆ ಸಂಬಂಧ ಬರೋಷ್ಟು ಯಾವಾಗಂದ್ರೆ ಯಾವಾಗ ನಿಮಗೆ ಬರೋದಿಲ್ಲ. ಮಣ್ಣಾದ್ರೂ ಹೆಣ್ಣಾದ್ರೂ ಶಕ್ತಿ ಇದ್ದಾಗ ಪಡ್ಕೊಬಿಡ್ಬೇಕು. ನಿನಗೂ ಏಜ್ ಬಾರ್ ಆಗ್ತಾ ಇದೆ, ಅವ್ರಿಗೂ ಆಯುಷ್ ಮುಗ್ದೋಗ್ತಾ ಇದೆ. ಇನ್ನು ನಿನಗೆ ಲೈಫ್ ಅಲ್ಲಿ ಜಿಂಗ್ ಚಾಕ್ ಜಿಗಿ ಜಿಗಿ ಚಾಕ್ ಅನ್ನೋದೇ ಇರೋದಿಲ್ಲ. ನಿನಗೂ ಇರೋದಿಲ್ಲ. ನೀನ್ ತಿನ್ನು ಬ್ರದರು. ಏನು ಇಡ್ಲಿ ತಿಂತ ಇದ್ಯಾ? ಚೆನ್ನಾಗ್ ಮುಕ್ಕಿ. ಮದ್ವೆ ಅಂತೂ ಆಗಲ್ಲ. ಇಲ್ಲ 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 ಇಲ್ಲ. ಏನಾಯ್ತು? ಇಡ್ಲಿಗೆ ಸಾಂಬಾರ್ ಇದ್ದಕ್ಕೆ ನಿನ್ಗೆ ಹೊಡೆದ್ ಕಳ್ಸವ್ನೆ. ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರು? ತಲೆ ರೋಡಲ್ಲಿ ಬಂದ್ ಬಿದ್ದಿರೋದು, ಕೈ ಕಾಲೆಲ್ಲ ಮನೆ ಒಳಗಡೆನೆ ಬಿದ್ದಿರೋದು. ನಿನ್ಗೆ ಯಾಕೋ ಇಷ್ಟೊಂದು ಕೊಲೆಸ್ಟ್ರಾಲ್? ಸಾಫ್ಟ್ವೇರ್ ಕೆಲಸದಲ್ಲಿ ಇದೆಯಾ ಅಂತ ಬ್ಯಾಂಕ್ ಅವ್ರ ಋಣದಲ್ಲಿ ಬದುಕ್ತಾ ಇದೆಯಾ ನೀನು? ಆ ಋಣದಲ್ಲಿ ಮನೆನೂ ಕಟ್ಸ್ಕೊಂಡಿದ್ಯಾ, ಮನೆ ಮುಂದೆ ಕಾರ್ ನಿಂತ್ಕೊಂಡಿದ್ಯಾ, 1 ಎಕರೆ ಹೊಲ ಇರೋ ಹುಡುಗಿನೂ ಮದ್ವೆ ಆಗಿದ್ಯಾ. ಸಾಫ್ಟ್ವೇರ್ ನೆಗದ್ ಬಿದ್ದೋಯ್ತು, ಕಾರ್ ಏನೋ ಬ್ಯಾಂಕ್ ಅವ್ರು ಎತ್ಕೊಂಡೋದ್ರು, ಮನೆ ಏನೋ ಅವ್ನ್ ಕಾಪಾಡ್ತಾವ್ನೆ. ಹೆಂಡತಿ ತಂದಿದ್ 10 ಎಕರೆಲಿ 1 ಎಕರೆ ಮಾರ್ಕೊಂಡು ದರಿದ್ರವಾಗಿ ಬದುಕ್ತಾ ಇದ್ಯಾ, ಜೊತೆಗೆ ಒದೆ ತಿಂತಾ ಇದ್ಯಾ. ಸರಿ ಬಿಡು, ಭೂಮಿ ಹೋದ್ರೆ ಹೋಯ್ತಂತೆ. ಭೂಮಿ ಮೇಲೆ ಬದುಕ್ಬೇಕು ಅಂದ್ರೆ ನಮ್ಮನ್ ಹತ್ರ ಇಟ್ಕೋಬಾರ್ದು. ಯಾವಾಗ ಹೊಡಿತಾನ ಯಾವಾಗ ನಗ್ತಾನ ಅವ್ನ್ಗೆ ಗೊತ್ತಿಲ್ಲ. ಮತ್ ನೀನ್ ಹೆಂಗಿದ್ಯಾ ಮನೇಲಿ? ಅದಕ್ಕೆ ಯಾವಾಗ್ಲೂ ಆಚೆ ಇರೋದು. ಅದು ಭಯ ಇರ್ಬೇಕು. ನೀನ್ ಈ ಕಾಲೇಜ್ಗೆ ಹೊಸ್ದಾಗಿ ಬಂದಿದೀಯಾ? ನೀನು ಮೇಯರ್ ಮಗ. ಜನರಲ್ ಆಗಿ ಎಲ್ಲಾ ಸಿನಿಮಾದಲ್ಲೂ ನೋಡ್ದ ಹಾಗೆ ಮೇಯರ್ ಮಗ ಆರಾಮಾಗಿ ತಿರ್ಗಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀಯಾ. ಈಗ ನಾನೊಂದು ನಿನಗೆ ಮೆಮೋ ಕೊಡ್ತೀನಿ, ನೀನ್ ಅದನ್ನ ಅರ್ಧಾಕ್ತೀಯಾ. ಇದು ಎಕ್ಸ್ಪೆಕ್ಟೆಡ್. ನಾನು ನಿನ್ನ ಮೇಲೆ ಆಕ್ಷನ್ ತಗೊಂಡೆ ಅಂತ ಅನ್ಕೋ, ನಿಮ್ಮಪ್ಪ ನನ್ನ ಮೇಲೆ ಆಕ್ಷನ್ ತಗೊಳ್ತಾರೆ, ಅದು ಕೂಡ ಎಕ್ಸ್ಪೆಕ್ಟೆಡ್. ನಿಮ್ಮಪ್ಪ ಮೇಯರ್ ಅನ್ಕೊಂಡು ನಾನು ನಿನ್ನ ಬಿಡ್ತಾ ಇದ್ದೀನಿ ಅಂತ ಅನ್ಕೋ, ಅದು ಕೂಡ ಎಕ್ಸ್ಪೆಕ್ಟೆಡ್. ಆದ್ರೆ ಇಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಇದೆ. ಆ ಅನ್ಎಕ್ಸ್ಪೆಕ್ಟೆಡ್ ಹೆಸರು ಶ್ರೀಮನ್ನಾರಾಯಣ. ನನ್ ಟೇಬಲಿಗೆ ಬಂದಿರೋ ಕಂಪ್ಲೇಂಟ್ ಮಿಸ್ ಆಗಿ ಅವ್ರ ಟೇಬಲ್ಗೆ ಹೋಯ್ತು ಅಂತ ಅನ್ಕೋ, ಇವಾಗ ನೀನ್ ಅರ್ಧಾಕ್ತಲ್ಲ, ಅದಕ್ಕಿಂತ ಡಬ್ಬಲ್ ಅರ್ಧಾಕ್ತಾರ ಅವರು. ಅಂದ್ರೆ ಏನು? ನೀನು ಸ್ವಲ್ಪ ಕ್ಲಾಸ್ ಆಗಿ ಹೊಡಿತಾರ ಅಂತ ಕೇಳ್ತಾ ಇದೀಯ, ಆದ್ರೆ ಅವರು ಫುಲ್ ಮಾಸ್ ಆಗಿ ಹೇಳ್ಬೇಕು ಅಂದ್ರೆ ನಿನ್ನ ರಿಂಗೋಲ್ ಆಗ್ಬಿಡುತ್ತೆ. ತಪ್ಪು ಮಾಡ್ಬಿಟ್ಟು 3 ಸಾರಿ ಬೇಕಾದ್ರೂ ನನ್ನ ಮುಂದೆ ಬಾ. ತಪ್ಪು ಮಾಡ್ತೀನಿ ಅಂತ 1 ಸಾರಿ ಕೂಡ ಯೋಚನೆ ಮಾಡಿ ಅವ್ರ ಎದುರುಗಡೆ ಹೋಗ್ಬೇಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶ್ರೀಮನ್ನಾರಾಯಣ. ಚೆನ್ನಾಗಿದೆ. ನನ್ಗೊಂದು ಡೌಟು, ನೀವು ಮೇಡಮ್ ಅಂದ್ರೆ ಯಾಕೆ ಸರ್ ಅಷ್ಟೊಂದು ಇಷ್ಟ? ಕೆಲವ್ರಿಗೆ ನೋಡೋದಂದ್ರೆ ಇಷ್ಟ, ಕೆಲವ್ರಿಗೆ ಮಾಡೋದು.
ಪೂರ್ತಿ ಮಾಡ್ತೀನಿ ಇರು. ಕೆಲವ್ರಿಗೆ ಅವ್ರನ್ನ ನೋಡೋದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಅವ್ರ ಜೊತೆ ಮಾತಾಡ್ಸೋದು ಇಷ್ಟ ಆಗುತ್ತೆ. ನನಗೆ ಮಹಿ ಅಂದ್ರೆ ತುಂಬಾ ಇಷ್ಟ. ಯಾಕೆ ಇಷ್ಟ ಅಂದ್ರೆ ಹೇಳೋದು ತುಂಬಾ ಕಷ್ಟ. ಸರ್ ನೀವೇನೋ ಸಂಸ್ಕೃತ, ಅವ್ರೇನೋ ಇಂಗ್ಲಿಷು, ನೀವಿಬ್ರು ಈಸ್ಟ್ ವೆಸ್ಟ್, ನಿಮ್ಮಿಬ್ರು ಹೇಗ್ ಒಂದಾಗ್ತೀರಾ? ಅಂದ್ರೆ ಈಸ್ಟ್ ವೆಸ್ಟ್ ಸೇರಿದ್ರೆ ಬೆಸ್ಟ್ ಬರುತ್ತೆ ಅಂತ ನನ್ನ ಇಷ್ಟ. ಒಂದ್ ಐಡಿಯಾ ಬಂತು ಸರ್. ಹೇಳು. ಮೇಡಮ್ ನ ನೋಡಿದ ತಕ್ಷಣ ಕಾರಿಡಾರ್ ಅಲ್ಲಿ ಸರ್ರ ಜಾರ್ಕೊಂಡೋಗಿ ಮಂಡಿಗಾಲಲ್ಲಿ ಕೂತ್ಕೊಂಡು ಹೀಗೆ ರೋಸ್ ಸಾರ್ ನಿಂತ್ಕೊಂಡ್ರೆ ಮೇಡಮ್ ಸೊಂಟದವರೆಗೂ ಬರ್ತಾರೆ, ಅಂತದ್ರಲ್ಲಿ ಬಗ್ಗಿದ್ರೆ ಸೆಂಟ್ರಲ್ ಇಷ್ಟ ಇರ್ತಾರೆ. ವರ್ಕೌಟ್ ಆಗಲ್ಲ. ನನ್ನ ಹೈಟ್ ನ ಬಿಟ್ಟು ಯಾವ್ದಾದ್ರು ಹೈಟೆಕ್ ಐಡಿಯಾ ಹೇಳಲ್ಲ. ಎರಡು ದಿಲ್ಕುಶ್ ಎದೊಳಿ ಸರ್, ನಾಳೆ ಮಾತಾಡ್ತೀನಿ. ಹೊರಗಡೆಯಿಂದ ತರಿಸ್ತೀನಿ, ಕೂತ್ಕೊಳ್ರಲ್ಲ ಪ್ಲೀಸ್. ಐಡಿಯಾ ಹೇಳೋ. ಹಾಗಿದ್ರಿ ತರ ಹೇಳಿ ಸರ್. ಮೊದಲನೇ ಸಲ ನಿನ್ನ ನೋಡ್ದಾಗ ಇರಿ ಸರ್, ಒಳಗಡೆಯಿಂದ ಬರ್ಬೇಕಲ್ವಾ? ಗ್ಯಾಸ್ ಏನೋ. ಮೊದಲನೇ ಸಲ ನಿನ್ನ ನೋಡ್ದಾಗ ಮನ್ಸು ಜಾರೋಯ್ತು. ಎರಡನೇ ಸಲ ನಿನ್ನ ನೋಡ್ದಾಗ ನನ್ ಕೈ ಬಿದ್ದೋಯ್ತು. ಮೂರನೇ ಸಲ ನಿನ್ನ ನೋಡ್ದಾಗ ನನ್ ಕಾಲು ಬಿದ್ದೋಯ್ತು. ನಾಲ್ಕನೇ ಸಲ ನಿನ್ನ ನೋಡ್ದಾಗ ಎಲ್ಲ ಬಿದ್ರೆ ಸಾರ್ನ ಯಾಕ ನೋಡ್ತಾಳೆ? ಸಾರ್ ಏನಾದ್ರು ಸಲ್ಮಾನ್ ಖಾನ ಏನನ್ನ ಹೇಳ್ತಾನೆ ಬಂದ್ಬಿಟ್ಟಿಲ್ಲ. ಸರ್ ಮೇಡಮ್ ಬರ್ತಾ ಇದಾರೆ. ಮೇಡಮ್ ಬಂದ್ಬಿಟ್ಟು ತಕೊಂಡ್ರು. ಅಯ್ಯೋ ಏನ್ ಮಾಡೋದೀಗ? ಏನ್ ಮಾಸ್ಟರ್ ತುಂಬಾ ಜೋಶಲ್ಲಿದ್ದೀರಾ? ಈಗಿನ ಯೂತ್ಸ್ ಎಲ್ಲ ಹೀಗೇನೆ ಇರೋದು. ಹೇಗೆ? ನಿಮ್ಗೆ ಇಷ್ಟ ಇದ್ರೆ 4 ಮಾತು, ಇಲ್ಲಾಂದ್ರೆ ಒಂದು ಕಾಫಿ ಆಮೇಲೆ ಕುಡಿಯೋಣ. ಆ 4 ಮಾತು ಏನು ಅಂತ ಹೇಳಿ. ಅಷ್ಟೇನಾ? ಅಷ್ಟೇ. ಹಾಯ್ ಶ್ರೀಮನ್ನಾರಾಯಣ. ಹಾಯ್ ಶ್ರೀ. ಗಾಳಿ ಲೋಗೋ ಹುಳನ ಎತ್ತಿ ಚೆಡ್ಡಿ ಒಳಗೆ ಹಾಕೋದು ಅಂದ್ರೆ ಇದೇನೆ. ಹಾಯ್ ಶ್ರೀ. ಹಾಯ್. ನಿನಗೆ ವೇಟ್ ಮಾಡ್ತಿದ್ದೆ. ನಮ್ ಸಂಸ್ಕೃತ ಮೇಷ್ಟ್ರು ಏನೋ ಕತೆ ಹೇಳ್ತಾ ಇದ್ರು. ನಂದು ಕತೆನೋ? ಅವನೇನ್ ಕವಿತೆ ಹೇಳ್ತಾನ? ಮ್ಯಾಟರ್ ಏನು? ಲುಕ್ಸ್ ಹೇಗಿದೆ? ನಾನಿನ್ನ ಡೈಲಿ ನೋಡ್ತಾನೆ ಇರ್ತೀನಲ್ವಾ. ಸರಿ, ವೀಕೆಂಡ್ ಈವ್ನಿಂಗ್ ಏನ್ ಪ್ರೋಗ್ರಾಮ್? ಏನೂ ಇಲ್ಲ. ಗ್ರೇಟ್. ನಮ್ಮನೆಗೆ ಡಿನ್ನರ್ ಬನ್ನಿ. ಸ್ಪೆಷಲ್ ಏನು? ನೀವ್ ಬರೋದೆ. ಜೊತೆಗೆ ಮಾಸ್ಟರ್ನು ಕರ್ಕೊಂಡ್ ಬರಲ್ಲ? ಏನಂತೀರ ಮಾಸ್ಟರ್? ಆದ್ರೆ ಅವರು ಈವ್ನಿಂಗ್ 6 to 10 ವರ್ಗೂ ಮನೆ ಸೀರಿಯಲ್ಗಳಲ್ಲಿ ಬಿಸಿ ಆಗಿರ್ತಾರೆ. ಲಿಂಕ್ ಮಿಸ್ ಆದ್ರೆ ಸಿಂಕ್ ಆಗಲ್ಲ. ಜೊತೆಗೆ ಅವರು ಡಯಟಿಂಗ್ ಮಾಡ್ತಿದ್ದಾರೆ. ನೀನ್ ಡಯಟ್ ಮಾಡ್ಬೇಕು, ನಾನು ಯಾಕೆ ಮಾಡ್ಲಿ? ಡೋಂಟ್ ಫರ್ಗೆಟ್ ಶ್ರೀ. ಬಾಯ್ ಬಾಯ್. ಹೇಳು, ಎಲ್ಲಿದ್ದಾರೆ? ನನಗೆ ಗೊತ್ತಿಲ್ಲ ಅಂತ ಹೇಳಿಲ್ವಾ? ಮರ್ಯಾದೆಯಿಂದ ನಮ್ಮವನ್ನ ಬಿಟ್ಬಿಡು. ಇವಾಗ ಗೊತ್ತಾಯ್ತಾ? ಗೊತ್ತು. ಬೆಂಗಳೂರಲ್ಲಿ ಯಾವ್ದೋ ಕಾಲೇಜ್, ಆ ಕಾಲೇಜ್ ಹೆಸರು ಗೊತ್ತಿಲ್ಲ. ಬೆಂಗಳೂರಲ್ಲಿ ಯಾವ್ದೋ ಕಾಲೇಜ್ ಅಂತ ಹುಡುಗ. ಇನ್ನು ಎಷ್ಟೊತ್ತಾಗತ್ತೆ? ಸ್ವಲ್ಪ ಟೈಮ್ ಆಗುತ್ತೆ ಸರ್. ನಿನ್ ಗಾಡಿ ರೆಡಿ ಮಾಡ್ಕೊಂಡು ಕ್ಯಾಂಪಸ್ಗೆ ಬಂದ್ಬಿಡು, ನಾನು ಹೋಗ್ತೀನಿ. ಸರಿ ಸರ್. ಏನ್ ನೋಡ್ತಿದ್ಯಾ? ಬುಕ್ಕು. ಬುಕ್ ಅಲ್ಲ, ನಿನ್ ಲುಕ್ ನನಗ್ ಗೊತ್ತು. ಈ ಆಟೋ ಏನದು? ಯಾಕೆ ಹೀಗೆ ಓಡಿಸ್ತಿದ್ಯಾ? ಇದು ಸರ್ವಿಸ್ ಆಟೋ ಕಣಮ್ಮ. ಈ ತರ ಓಡಿಸ್ಲಿಲ್ಲ ನನ್ಗೆ ಗಿಟ್ಟೋದಿಲ್ಲ. ಹತ್ತಿಸ್ಕೋ, ಆದ್ರೆ ಈ ತರ ಓಡಿಸ್ಬೇಡ. ಬ್ರೇಕ್ ಹಿಡಿದ್ರು ಬೀಳ್ತಾರೆ, ಸ್ಪೀಡ್ ಆಗಿ ಹೋದ್ರು ಬೀಳ್ತಾರೆ, ಸ್ಟೇರಿಂಗ್ ತಿರ್ಗಿಸಿದ್ರು ಬೀಳ್ತಾರೆ. ಕೊಡು 3 ರೂಪಾಯಿಗೆ ಫುಲ್ ಎಂಜಾಯ್ಮೆಂಟ್. ಬಾಯ್ ಮುಚ್ಚು.
ಸ್ಟುಪಿಡ್ ಮ್ಯಾನರ್ಲೆಸ್ ಫೆಲೋ. ಓಹೋ, ಕ್ಯಾಂಪಸ್ ಅಲ್ಲಿ ತುಂಬಾ ಮರ್ಯಾದೆ ಇದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಷ್ಟೊತ್ತಿ ಟ್ರೈ ಮಾಡಿದ್ರು ಬೀಳ್ತಾನೆ ಈ ಇಲ್ವಲ್ಲ. ಸರಿ ಟ್ರೈ ಮಾಡು. Hi. ನಿನಗೆ Hi. ಐ ಆಮ್ ಎ ನ್ಯೂ ಸ್ಟೂಡೆಂಟ್. ಓ ಹಾಯ್. ನನ್ನನ್ನೊಬ್ರು ಹರಾಸ್ ಮಾಡ್ತಿದ್ದಾರೆ. ಹರಾಜ? ನಮ್ ಕಾಲೇಜಲ್ಲಿ ಹರಾಜ? ಯಾವನವ್ನು? ಯಾವನವನು? ಅವನಾ? ಅಲ್ಲ. ಅವನಾ? ಅವನು ಅವನು ಜೋರಾಗಿ ನೋಡಿಬೇಡಿ, ಅವನಿಗೆ ಸ್ವಲ್ಪ ಭಯ ಪಡಿಸಿ ಸಾಕು. ಅಯ್ಯೋ ದೇವ್ರೆ, ರೌಡಿ ಅನ್ಸುತ್ತೆ. ಪ್ರಿನ್ಸಿಪಾಲ್ ಸರ್, ಪ್ರಿನ್ಸಿಪಾಲ್ ಸರ್, ನಾನು ನ್ಯೂ ಜಾಯ್ನಿಂಗ್ ಸರ್. ಗೊತ್ತಮ್ಮ. ನಮ್ ಕ್ಯಾಂಪಸ್ಗೆ ಸೆಕ್ಯೂರಿಟಿ ಬೇಕು ಸರ್. ಇದು ಅನ್ಎಕ್ಸ್ಪೆಕ್ಟೆಡ್. ಯಾಕಮ್ಮ? ಕ್ಯಾಂಪಸ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಬ್ಬರು ನನ್ನ ಹೆರಾಸ್ ಮಾಡಿದ್ರು ಸರ್. ಯಾರಮ್ಮ ಅವನು? ಇದು ಅನ್ಎಕ್ಸ್ಪೆಕ್ಟೆಡ್. ಈ ಕಾಲೇಜ್ಗೆ ಸೆಕ್ಯೂರಿಟಿನೇ ಅವನಮ್ಮ. ಹೆಸರು ಶ್ರೀಮನ್ ನಾರಾಯಣ. ಪರ್ಫೆಕ್ಟ್ ಪ್ರೊಫೆಸರ್. ಈ ಕ್ಯಾಂಪಸ್ ಅಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಅವನೇ ಮುಂದೆ ಬರ್ತಾನಮ್ಮ. ಆತನ ಬಗ್ಗೆ ಮಾತಾಡ್ತಾ ಇದ್ರೆ ಐ ಫೀಲ್ ಪ್ರೌಡ್ ಆಫ್ ಹಿಮ್. ಓ ಶ್ರೀಮನ್ ನಾರಾಯಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶ್ರೀ. ಇವರು ಜಾನಕಿ ಅಂತ ಬಿಟ್ಸ್ ಮಿಲಾನಿಯಂ ಅಲ್ಲಿ ಫೈನಲ್ ಇಯರ್ ಡಿಸ್ಕಂಟಿನ್ಯೂ ಮಾಡಿ ನಮ್ ಕಾಲೇಜಿಗೆ ಜಾಯ್ನ್ ಆಗಿದ್ದಾರೆ. ಹಾಯ್. ಅಯ್ಯೋ ಸರ್, ಸರ್ 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 ಜಸ್ಟ್ ಎ ಮಿನಿಟ್ ಸರ್. ಸಾರಿ ಸರ್, ನಿಮ್ಮನ್ನ ನೋಡಿದ್ರೆ ಪ್ರೊಫೆಸರ್ ತರ ಅನ್ಸಲ್ಲ ಸರ್. ಸಾರಿ ಸರ್. ಇಟ್ಸ್ ಓಕೆ. ಬೈ ದ ಬೈ, ನಾನ್ ನೋಡಿದ್ದು ಬುಕ್ಕೆ. ಅಯ್ಯೋ, ಏನ್ ನೋಡುದ್ನಮ್ಮ? ಅಷ್ಟಕ್ಕೂ ನೀವ್ಯಾರು? ಅಟೆಂಡರಾ? ನೀನು ಪರ್ಸನಾಲಿಟಿ ನೋಡಿ ಪೋಸ್ಟಿಂಗ್ ಫಿಕ್ಸ್ ಮಾಡ್ತೀಯಾ? ಕುಳ್ಳಗಿರೋರೆಲ್ಲ ಸ್ಟೂಡೆಂಟ್ಸ್ ಅಲ್ಲ, ಉದ್ದಕ್ಕಿರೋರೆಲ್ಲ ಲೆಕ್ಚರರ್ಸ್ ಅಲ್ಲ. ಹೈಟು ಪರ್ಸನಾಲಿಟಿ ಕಮ್ಮಿ ಇದ್ರು ಬ್ರಿಲಿಯಂಟ್ ಲೆಕ್ಚರರ್ಸ್ ತುಂಬಾ ಜನ ಇದ್ದಾರೆ. ನಂತರ ಸರ್ ಸರ್ ಸಾರಿ. ಇಟ್ಸ್ ಆಲ್ ರೈಟ್. ಇರ್ಲಿ, ಅದೇನ್ ನೋಡ್ದವನು? ಬುಕ್ಕು ಸರ್. ಯಾವ ಬುಕ್ಕು? ನಿಂದು ಈ ಬುಕ್ ಮಾತ್ರ ನೋಡ್ದ ಕಣಮ್ಮ. ನನ್ ಜೀವನನೇ ಬುಕ್ ಮಾಡ್ಕೊಂಬಿಟ್ಟ. ಅವನ್ ಗಮನ ಆ ಕಡೆ ಈ ಕಡೆ ಹೋಗ್ದೆ. ನೀನೇ ಹೇಗಾದ್ರೂ ಬುಕ್ ಮಾಡ್ಕೊಳಮ್ಮ ಅವ್ರನ್ನ. ನಾನು ಹೇಳಿದ್ ನಿಂಗೆ ಅರ್ಥ ಆಯ್ತು. ನಿಂಗೆ ಅರ್ಥ ಆಯ್ತು ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಪ್ಲೀಸ್ ಯು ಕ್ಯಾನ್ ಡೂ. ನೀನು ಡೂ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ಡೂ ಇಟ್. ಡೂ ಮಾಡು. ಏಯ್, ಏನದು? ಹೇಯ್ ಹೋಗೋ. ಏನು ಅಂತ ಕೇಳಿದ್ರೆ ಬೆರಳು ತೋರಿಸ್ತೀಯಾ? ಹೇಯ್ ಹೋಗೋ ಅಂತ ಹೇಳಿಲ್ವಾ ಸರ್? ಲಾಸ್ಟ್ ಇಯರ್ ಕಾಲೇಜ್ ಟಾಪರ್ ಅಲ್ವಾ ನೀನು? ಹೌದು ಸರ್. ಏನೋ ಅದು? ಏನಿಲ್ಲ ಸರ್. ಏನೋ ಅದು? ನಂಗೆ ಗೊತ್ತಿಲ್ಲ ಸರ್. ಏನದು? ನಂಗೆ ಗೊತ್ತಿಲ್ಲ ಸರ್. ಅದು ಅದು ರೂಮ್ ನಂಬರ್ 6 ಅಲ್ಲಿ ವಿಕ್ಕಿ. ನಂಗೇನು ಗೊತ್ತಿಲ್ಲ ಸರ್. ಏನೋ ಇದು? ಏನ್ ಮಾಡ್ತಿದ್ದೀರೋ ಇಲ್ಲಿ? ನಿಮ್ಮ ಅಪ್ಪ ಅಮ್ಮ ಕಾಲೇಜ್ ಗೋಲ್ಡ್ ಕಳ್ಸಿದ್ರೆ ಇದನ್ನ ಮಾಡೋದು ನೀವು? ನಾಚಿಕೆ ಆಗಲ್ವಾ? ಏನೋ ಇದು? ಏನೋ ಇದು? ಏನ್ ಮಾಡ್ತಿದ್ದೀರಾ ಗೊತ್ತಾ ನಿಮ್ಗೆ? ನೋಡಿದ್ದೀರಾ? ಇದೇನ್ ಕ್ಯಾಂಪಸ್ ಇಲ್ಲ ಎಲಿಮೆಂಟ್ರಿ ಸ್ಕೂಲ್? ಎಲಿಮೆಂಟ್ರಿ ಸ್ಕೂಲ್? ಎಲಿಮೆಂಟ್ರಿ ಸ್ಕೂಲ್? ದೊಡ್ಡವರಾಗಿದ್ದ ತಕ್ಷಣ ಡ್ರಗ್ಸ್ ಬೇಕಾ? ಡ್ರಗ್ಸ್ ಕಾಲೇಜಿಗೆ ಬರೋದು ಹೊಡಿಯೋದೇನು? ಸಿಗ್ದು ತೋರಣ ಕಟ್ಬಿಡ್ತೀನಿ ನನ್ನ ಮಕ್ಕಳ. ತಲೆಯಲ್ಲಿ ಒಂದು ಅಕ್ಷರ ಇಲ್ಲ. ಡ್ರಗ್ಸ್ ಬೇಕಾ? ಡ್ರಗ್ಸ್. ಹೋಗೋ. ಏನೋ ಗುರಾಯಿಸ್ತಾ ಇದ್ಯಾ? ಹೋಗೋ, ನಿಮ್ಮಪ್ಪನ್ ಕರ್ಕೊಂಡ್ ಬಾ. ಹೋಗೋ.
ಇವನೇನಾ? ಹೌದು. ಏನೋ ನಮ್ಮ ಹುಡುಗನ್ ಕೊಡ್ದಂತೆ. ಅವ್ನು ನಿನ್ಗೇನಾಗ್ಬೇಕು? ಏನೂ ಇಲ್ಲ. ನಿನ್ಗೇನಾಗ್ಬೇಕು? ಸುಮ್ನೆ ಯಾಕ್ರೋ ಬರ್ತೀರಾ? ನಾನು ಆನ್ಸರ್ ಮಾಡ್ಬೇಕಾಗಿರೋದು ಅವ್ರ ಅಪ್ಪ ಅಮ್ಮಂಗೆ, ನಿಮಗಲ್ಲ. ಹೋಗು ಹೋಗು. ಸರ್, ನಾವು ಅವ್ರ ಅಪ್ಪ ಅಮ್ಮ ಅಲ್ಲ ಅಂತ ಹೊಡಿತಾ ಇದ್ದಾನೆ ಸರ್. ಇದು ಒಳ್ಳೆ ಕಾಲೇಜ್ ಅಲ್ಲ ಅನ್ಸುತ್ತೆ ಸರ್. ಎಲ್ಲ ವಿಚಿತ್ರವಾಗಿದೆ ಸರ್. ಅರೆ, ಸ್ಕೂಲ್ ಹುಡುಗನ್ ಹೊಡೆಯೋ ಥರ ಹೊಡಿತಾ ಇದ್ದಾನೆ ಸರ್. ಈ ಕ್ಯಾಂಪಸ್ ಏನಾದ್ರು ನಿಂದ? ಒಂದು ಸಾರಿ ನಂದು ಅಂತ ನಾನು ಅನ್ಕೊಂಡ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಇರ್ತೀನಿ. ನಿಮ್ಮಗ ಈ ಕಾಲೇಜಲ್ಲಿ ತಪ್ಪು ಮಾಡಿದಾನೆ, ಬೇಡ ಅಂತ ಹೇಳಿ ಮತ್ತೆ ಮಾಡಿದ್ರೆ ಮೇಯರ್ ಮಗನ್ನೇ ಹೊಡಿತ್ಯಾ? ಸಾರಿ, ಈ ತರ ಮಾತಾಡಬಾರ್ದು. ಲುಚ್ಚ ನನ್ನ ಮಕ್ಕಳ ನಾಯಿ ಹೊಡೆದಂಗ್ ಹೊಡಿತೀನಿ. ನಾನ್ ಮಾತಾಡ್ಬೇಕಾದ್ರೆ ನಿನ್ ಕಿವಿ ಮಾತ್ರ ಕೆಲಸ ಮಾಡ್ಬೇಕು. ಅದ್ ಬಿಟ್ಟು ಬೇರೆ ಏನಾದ್ರೂ ಕೆಲಸ ಮಾಡಿದ್ರೆ ನಿನ್ನ ನೆಕ್ಸ್ಟ್ ಬರ್ತಡೇ ಇರೋದಿಲ್ಲ. ನಿನ್ ಪೋಸ್ಟ್ಗೆ ಟ್ರಾಫಿಕ್ ಅಲ್ಲಿ ಬೇರೆ ರೂಲ್ಸ್ ಇರ್ಬೋದು, ಆದ್ರೆ ಈ ಕಾಂಪೌಂಡ್ ಅಲ್ಲಿ ಒಂದೇ ರೂಲ್. ನಾನ್ ಮಾತಾಡ್ತೀನಿ, ನೀನ್ ಕೇಳಿಸ್ಕೋಬೇಕು. ಒನ್ ವೇ ಟ್ರಾಫಿಕ್, ಕೇಳಿಸ್ಕೋ. ನಿನ್ ಮಗನ್ ಹೊಡೆದಿದ್ದಕ್ಕೆ ಇಷ್ಟು ಕೋಪ ಬರ್ತಾ ಇದೆ ಅಲ್ವಾ? ನನ್ ಸ್ಟೂಡೆಂಟ್ಸ್ ನ ಸ್ಪಾಯ್ಲ್ ಮಾಡಿದ್ರೆ ನನಗಿಲ್ಲಿ ಹತ್ಕೊಳತ್ತೆ. ಇಲ್ಲೇನಾದ್ರೂ ಹತ್ಕೊಂತು ಅಂದ್ರೆ ನಾನ್ ಪಾಠ ಹೇಳ್ಕೊಡ್ಬೇಕಾದ್ರೆ ಮಾತ್ರ ಗ್ರಾಮರ್ ಫಾಲೋ ಮಾಡ್ತೀನಿ. ಹೊಡಿಬೇಕಾದ್ರೆ ಏನು ಮಾಡೋದಿಲ್ಲ. ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತೀನೋ ನನಗೆ ಗೊತ್ತಿರಲ್ಲ. ಡಮಾಲ್ ಡಿಮೀಲೆ. ತಂದೆ ತಾಯಿ ಗುರುನ ದೇವ್ರು ಅಂತಾರೆ. ತಂದೆ ವಿಷಯದಲ್ಲಿ ನೀನು ಫೇಲಿಯರ್. ಗುರುವಾಗಿ ನಾನು ನೋಡ್ಕೋತೀನಿ. ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ದೇವ್ರ ಹತ್ರನೇ ಕಳಿಸ್ತೀನಿ. ನಿನ್ಗೆ ನಿನ್ನ ಮಗ ಬೇಕು ಅಥವಾ ನೆನಪು ಬೇಕು ಅಂತ ಡಿಸೈಡ್ ಮಾಡಿ ನಾಳೆ ಕಾಲೇಜಿಗೆ ಕಳ್ಸು. ಹೋಗೋ ಹೋಗೋ. ಆರ್ ಯು ಓಕೆ? ಓಕೆ ಸರ್. ಜಾಸ್ತಿ ಪೆಟ್ಟೇನಾಗಿಲ್ಲ ಅಲ್ಲ? ಇಲ್ಲ, ನಾನು ನೋಡ್ಕೋತೀನಿ. ಗುಡ್ ಜಾಬ್. ನಮ್ಗೇನಾದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಆಟಿಟ್ಯೂಡ್ ಇದೆಯಲ್ಲ, ಅದು ಒಳ್ಳೇದು. ಕೀಪ್ ಇಟ್ ಅಪ್. ಸರ್, ಸ್ವೀಟ್ಸ್. ಏನ್ ವಿಷಯ? ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ ಜೊತೆಗೆ ಸ್ಕಾಲರ್ಶಿಪ್ ಕೂಡ ಸಿಕ್ತು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನೀವು ಕೊಟ್ಟಿರೋ ಪ್ರೋತ್ಸಾಹದಿಂದನೇ ಇದೆಲ್ಲ ಸಾಧ್ಯ ಆಯ್ತು ಸರ್. ಅಬ್ರಾಡ್ಗೆ ಹೋಗ್ತಿದ್ದೀನಲ್ವಾ ಸರ್, ಅದಕ್ಕೆ ಒಂದು ಚಿಕ್ಕದಾಗಿ ಪಾರ್ಟಿ ಕೊಡ್ತಿದ್ದೀನಿ ಸರ್. ನೀವು ತಪ್ಪದೆ ಬರಬೇಕು ಸರ್. ಅಯ್ಯೋ, ನಾನೆಲ್ಲ ಯಾಕಮ್ಮ? ನೀವು ಬರ್ದೆ ಹೇಗೆ ಸರ್? ಬರಲ್ಲ ಒಂತಿದ್ರು ತಾನೆ. ಅಲ್ಲಿಗೆ ಈ ಮಾಸ್ಟರ್ ಬಂದು ಏನ್ ಮಾಡ್ತಾರೆ? ಪಾಠ ಹೇಳ್ಬೇಕಾ ಇಲ್ಲ ಫೈಟ್ ಮಾಡ್ಬೇಕಾ? ನನ್ನಂತ ಬಂದೆ ಅನ್ಕೊಳ್ಳಿ, ಡಿಸ್ಕೋ ಡಿಸ್ಕೋ ಎಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಪಾರ್ಟಿ ಮಾಡಿ ಒಟ್ಟಿಗೆ ಇರ್ಬೋದು. ಸರಿ ಸಿದ್ದು, ನೀವೇ ಕರೆಕ್ಟ್. ಕ್ಯಾರಿ ಆನ್. ಹಾಯ್, ಹೌ ಆರ್ ಯು? ಫೈನ್ ಸರ್. ಯಾರು ಇವರು? ನನ್ನ ಸ್ಟೂಡೆಂಟ್ ಅಜ್ಜಿ. ನಮಸ್ಕಾರ ಅಮ್ಮ. ಆ ಕೈಗಾಗಿರೋ ಗಾಯ ಏನಮ್ಮ? ಅದು ಕ್ಯಾಂಪಸ್ ಸ್ಕೂಟಿ ಸ್ಕಿಡ್ ಆಗಿ ಬಿದ್ದಿರೋದಜ್ಜಿ. ಹೆಣ್ಮಕ್ಳು ಹುಷಾರಾಗಿರ್ಬೇಕಮ್ಮ. ಆಯ್ತಮ್ಮ. ನೀವು ಸುಳ್ಳು ಹೇಳ್ತೀರಾ? ಅಜ್ಜಿಗೆ ಗಲಾಟೆ ಅಂದ್ರೆ ಭಯ. ನೀವು ನಗೋದನ್ನ ನಾನು ಇವಾಗೇ ನೋಡ್ತಿರೋದು. ಕ್ಯಾಂಪಸ್ ಅಲ್ಲಿ ನಾನು ಪ್ರೊಫೆಷನಲ್ ಆಗಿರ್ತೀನಿ, ಆಚೆ ಮಾಮೂಲಿ. ಹಾಗಾದ್ರೆ ಇವತ್ತು ಫ್ರೀಯಾಗಿ ಮಾತಾಡ್ಬೋದಾ? ಖಂಡಿತವಾಗ್ಲು. ಏಕೆ? ಹಾಯ್ ಸರ್. ಹಾಯ್. ನೋವು ಹೇಗಿದೆ? ಕಡಿಮೆ ಆಗಿದೆ. ಯಾವಾಗ್ಲೂ ಬುಕ್ಸ್ ಓದ್ತೀರಾ? ಹೌದು, ಆವತ್ತು ನಾನು ಬುಕ್ಕೇ ನೋಡ್ತಿದ್ದು. ಹಾಯ್, ಈ ಕಡೆ ಬಂದಿದ್ದೀರಾ? ಫ್ರೆಂಡ್ಸ್ ಜೊತೆ ಬಂದೆ.
ಓಕೆ ಕ್ಯಾರಿ ಆನ್. ಬಾಯ್. ಬಾಯ್. ಅಯ್ಯೋ ಸರ್ ಸರ್ ಸಾರಿ ಸರ್, ಸಾರಿ ಸರ್. ಇಟ್ಸ್ ಓಕೆ. ಸರ್ ಒಂದು ಸರಿ ನಂದು ಅಂತ ನಾನು ಅನ್ಕೊಂಡ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಇರ್ತೀನಿ. ನಾನು ಡ್ರಗ್ಸ್ ತಗೋತೀನಿ, ಏನನ್ನಾದ್ರೂ ತಗೋತೀನಿ. ನೀನೀಗೇನೆ ಸುಮ್ಮನೆ ನನ್ನ ಆ ಪ್ರೊಫೆಸರ್ ಕೈಲಿ ತಗ್ಲಾಕ್ಸ್ದೆ. ಇವಾಗ ನಾನು ಇನ್ನ ಬಿಡಲ್ಲ ಕಣಲೆ. ನಿಂತ್ಕೋ. ಸರ್ ಜಾನಕಿ. ಬಾರ, ಎಲ್ಲಿಗೆ ಹೋಗ್ತಾ? ಬಾರಲೇ. ಅದಕ್ಕೆ ಅಣ್ಣ ಕರ್ಕೊಂಡ್ ಬಂದಿದ್ದಾರೆ, ಗಾಡಿ ಹತ್ತಿ. ಅದಕ್ಕೆ ಗಾಬರಿ ಆಗಿದ್ದಾರೆ ಅನ್ಸುತ್ತೆ, ಹೋಗಿ ಕರ್ಕೊಂಬನ್ನಿ. ನಮ್ಮ ಅಣ್ಣನ ಹೆಂಡ್ತಿನೇ ಮುಟ್ತೀಯನೋ? ಕತ್ತರಿಸಾಕ್ಬಿಡ್ತೀನಿ. ಟ್ರೈ ಮಾಡು. ಬಿಡ್ಲಿಲ್ಲ ಅಂದ್ರೆ ಸತ್ತೋಗ್ತೀಯ. ಟ್ರೈ ಮಾಡು ಅಂತ ಹೇಳ್ದೆ ತಾನೆ. ಏನು ಟ್ರೈ ಮಾಡೋದು? ಈಗಲೇ ಅವನ ಹಾಸ್ಪಿಟಲ್ ಕರ್ಕೊಂಡೋಗಿ. ಯಾರವನು? ಅಣ್ಣ ಅಂತಾರೆ, ಅತ್ತಿಗೆ ಅಂತಾರೆ, ಮದುವೆ ಅಂತಾರೆ. ವಿಷಯ ಏನು? ನಮ್ದು ಮೈಸೂರು. ನಮ್ಮ ತಂದೆ ಹೆಸರು ಜಗದೀಶ್ ಪ್ರಸಾದ್. ನನ್ನ ಅಣ್ಣನ ಹೆಸರು ಆನಂದ್ ಪ್ರಸಾದ್. ನಮ್ಮ ತಂದೆಗೆ ಬಿಸ್ನೆಸ್ ವಿಚಾರದಲ್ಲಿ ಗೋಪಿ ಅನ್ನೋರ ಜೊತೆ ಜಗಳ ನಡೀತಾ ಇತ್ತು. ವರ್ಷದಿಂದ ಕೋಮಾಲಿದ್ದ ವೀರಕೇಶವ ಕೋಮಾಯಿಂದ ಹೊರಗೆ ಬಂದ್ರು. ನಮ್ಮಪ್ಪನ ಭೇಟಿ ಮಾಡುವಂತ ವೀರಕೇಶವನಿಂದ ಸುದ್ದಿ ಬಂತು. ಗೋಪಿನ ಸ್ವಲ್ಪ ಕಂಟ್ರೋಲ್ ಇಟ್ಟರೆ ಒಳ್ಳೇದು. ನಿನಗೆ ಜಾಸ್ತಿ ಅನ್ನಿಸ್ತಾ ಇಲ್ವಾ? ನನ್ನ ಕಾಲ ಹತ್ರ ಶುರು ಮಾಡಿ ನನ್ನ ಮಗನ ತಲೆ ಮೇಲೆ ಸೆಟ್ಲಾಗಿ ಅವನ್ನೇ ಹುಷಾರಾಗಿರೋಕೆ ಹೇಳಿ ಅಂತ ನನಗೆ ಹೇಳ್ತೀಯ. ಮೇಲ್ ಹೋಗೋನು ಇನ್ನೊಬ್ಬನ್ ತುಳಿಲೇಬೇಕು, ತಪ್ಪಲ್ಲ. ತುಳಿಸ್ಕೊಂಡವನ್ ತಪ್ಪು, ತುಳಿದವಂದಲ್ಲ. ನಾನು ಕೋಮದಲ್ಲಿ ಹೋಗ್ತೀನಿ ಅನ್ಕೊಂಡು ನೀನ್ ಬೆಳೆದಿದ್ದು. ನಾನು ಬಂದಿದ್ದೀನಲ್ವಾ, ಬಿಟ್ಬಿಡೋ. ಮತ್ತೆ ನನ್ನ ಕಾಲ್ ಕೆಳಗಡೆ ಬಿದ್ದಿರ್ಬೇಕು ಅಂದ್ರೆ ಕಷ್ಟನೇ. ಒಂದ್ ಕೆಲಸ ಮಾಡು,
ನಿನ್ ಮಗಳು ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ನಮ್ಮನ್ನು ಕೊಟ್ಟು ಮದ್ವೆ ಮಾಡು. ಅಣ್ಣ ಅಪ್ಪ ಅನ್ಕೊಂಡ್ ಕೊನೆ ತನಕ ಬದುಕ್ಬಿಡು. ಹುಡುಗಿಗೆ ಇಷ್ಟ ಇದೆಯೋ ಇಲ್ವೋ? ಭೂಮಿ ಬಿಟ್ಟು ಹೋಗೋದಕ್ಕಿಂತ ಮದ್ವೆ ಬೆಸ್ಟ್ ಅಂತ ಹೇಳ ಅವಳಿಗೆ. ಅವಾಗ ಓದ್ತಾ ಇದ್ದಂತ ನನ್ನನ್ನ ಅಲ್ಲಿ ಕರೆಸ್ಕೊಂಡ್ರು. ಅವನ ಜೊತೆ ನನ್ ಮದ್ವೆ ಯಾಕೆ ಡ್ಯಾಡಿ? ಮಾಮೂಲಿ ಆದರೆ ನಾವಿಬ್ಬರೇ ಡಿಸೈಡ್ ಮಾಡ್ಬೋದಮ್ಮ. ಆದರೆ ನಮ್ಮ ಮೇಲೆ ಮೂರನೇ ವ್ಯಕ್ತಿ ಆಲ್ರೆಡಿ ಡಿಸಿಷನ್ ತಗೊಂಡಿದ್ದಾನಮ್ಮ. ನಮ್ಮನ್ನ ಮುದ್ಕ ಏನ್ ಮಾಡ್ತಾನಪ್ಪ? ಯಾರು ಅನ್ಕೊಂಡಿದ್ಯಾ? ವೀರಕೇಶವ. ಒಪ್ಕೊಂಡ್ರೆ ಈ ಮನೇಲಿ ಶುಭ ಕಾರ್ಯ ನಡೆಯುತ್ತೆ, ಇಲ್ಲ ಅಂದ್ರೆ ಪಿಂಡ ಇಡಕ್ಕೂ ಈ ಮನೇಲಿ ಯಾರೂ ಇರಲ್ಲ. ಅವ್ರು ಇಟ್ಟಿದ್ದ ಭಯಕ್ಕೆ ತಲೆ ಭಾಗದ್ ಬಿಟ್ರೆ ಬೇರೆ ದಾರಿ ಇರ್ಲಿಲ್ಲ. ಇದನ್ನ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಅಲ್ವಾ ನೀನು? ನಾನು ತಲೆ ಬೇಕು ಅಂತ ಎಗರಾಡ್ತಾ ಇದ್ದೆ. ಕಾಲ್ ಸಿಕ್ಕಿದೆ, ತೊಳಿ. ನೀರ್ ತಲೆ ಮೇಲೆ ಹಾಕೋ, ಪುಣ್ಯ ಬರುತ್ತೆ. ಏರ್ಪಾಡೆಲ್ಲ ಕರೆಕ್ಟ್ ಆಗಿದ್ಯಾ? ಅಣ್ಣ ಮದ್ವೆ ಡ್ರೆಸ್ ಅಲ್ಲಿ ಸಾಕಾಗಿದ್ದಾನೆ. ಅದು ಅಣ್ಣನ್ ಮದ್ವೆ. ಎಂಜಾಯ್ ಬಂತು ನೋಡಿ ಕಾರ್ಡು. ನಿನಗ್ ಬೇಕಾಗಿರೋ ಕಾರ್ಡ್ ಬಂದಿದೆ, ಆದ್ರೆ ನನಗೆ ಈ ಜೋಕರ್ ಯಾವಾಗ ಕರೆದ್ರು ಅವಾಗ ಬರ್ತಾನೆ. ಬಾರೊಬ್ಬ ಮೈದ. ಈ ತರ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಆಟಾಡೋ ನಿನ್ನಂತವ್ರನ್ನ ಏನಂತಾರ ಗೊತ್ತಾ? ಹೇಳಿ ನನ್ ಮಕ್ಕಳು. ನಮ್ಮ ಅಣ್ಣನ ಮುಖನ ನನಗೆ ತೋರಿಸ್ದೆ. ನನ್ನ ತಂದೆ ನನ್ನನ್ನ ದೂರ ಕಳಿಸ್ಬಿಟ್ರು. ಆ ದುಷ್ಟರು ಮಾತ್ರ ಅವಳು ನನ್ನ ಹೆಂಡತಿ ಅಂತ ಎಲ್ರಿಗೂ ಗೊತ್ತಾಗಿದೆ ಅಪ್ಪ. ಅವ್ರನ್ನ ಉಳಿಸೋದಿಲ್ಲ ನಾನು. ಎಲ್ರನ್ನೂ ಸಾಯಿಸ್ತೀನಿ. ನಾವು ಗೆಲ್ಲೋದು ಅಂದ್ರೆ ಎದುರುಗಡೆ ಇರೋರ್ನ ಸಾಯಿಸೋದಲ್ಲ, ಓಡ್ಸೋದು. ಅವನ್ ಮಗಳನ್ನ ಅವನ್ ಕರ್ಕೊಂಡು ಹೋಗಿ ಅವನೇನು ಅಂತ ತೋರಿಸ್ದ ತಾನೆ. ನಿನ್ ಹೆಂಡತಿನ ನೀನೇ ಕರ್ಕೊಂಡು ಬಂದು ನೀನೇನು ಅಂತ ಅವನಿಗೆ ತೋರ್ಸು. ಆವಾಗಿಂದ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಇವಾಗಿನವರೆಗೂ ಭಯ ಪಟ್ಕೊಂಡೆ ಬದುಕ್ತಾ ಇದ್ದೀನಿ. ಇವತ್ತಿಂದ ಅದ್ಯಾವ ಟೆನ್ಷನ್ ನೀನ್ ಇಟ್ಕೋಬೇಡ. ನಿನ್ನ ಮುಟ್ಬೇಕು ಅಂತಂದ್ರೆ ಮೊದಲು ಈ ಶ್ರೀಮನ್ ನಾರಾಯಣನ್ನ ದಾಟ್ಕೊಂಡು ಹೋಗ್ಬೇಕು. ಹೌದು, ಇವತ್ ಸಂಜೆ ಒಂದು ಪಾರ್ಟಿ ಇರ್ಬೇಕಲ್ಲ? ಇದು ಕ್ಯಾಂಪಸ್ ಅಲ್ಲ, ಕಂಟಿನ್ಯೂ. ನೀನು ಹೋಗಿ ಎಂಜಾಯ್ ಮಾಡು. ನಿಮಗೆ ಡ್ಯಾನ್ಸ್ ಬರುತ್ತಾ? ನಿಮಗೆ ಡ್ಯಾನ್ಸ್ ಬರುತ್ತಾ ಅಂತ ಬಿಲ್ಗೇಟ್ಸ್ ಬಂದಿದ್ದಾನೆ, ಬಾಗುಲ್ ತೆಗಿ. ಒಂದು ನಿಮಿಷದಲ್ಲಿ ಬಾಗುಲ್ ತೆಗ್ದಿಲ್ಲ ಅಂದ್ರೆ ಹಪ್ಳ ಆಗೋಗ್ತೀಯಾ. ಬಾಗುಲ್ ತೆಗಿ. ಅಯ್ಯೋ ನಿನ್ಗೇನೋ ಬಂದಿರೋದು ದರಿದ್ರದವನೇ. ನಾನೇ ಓದಿದ್ದೆ, ನೀನ್ ಏನ್ ಮಾಡ್ತೀನಿ ನೋಡು. ಅಷ್ಟು ಧೈರ್ಯ ಇದೆಯಾ ನಿನ್ಗೆ? ನಾವಿಷ್ಟು ಜನ ನಿನ್ಗೇನು ಮಾಡಕ್ಕಾಗಲ್ಲ ಅನ್ಕೊಂಡಿದ್ಯಾ? ತೋರಿಸ್ರೆ. ನನ್ಗೆ ಹೊಡಿತೀರಾ? ಐ ಆಮ್ ಆಲ್ಸೋ ಟಚಿಂಗ್. ಯಾಕಂಗ್ ಗುಮ್ತಾ ಇದ್ದೀರಾ ಅವ್ಗೆ? ವುಮನ್ ಹ್ಯಾಂಡ್ಲಿಂಗ್ ಹ್ಯಾರಾಸ್ಮೆಂಟ್ ಏನಿದು? ಹೇಳ್ತೀನಿ. ಏನಮ್ಮ ಹೊರಗ್ ಬಾ. ಈ ಹುಡುಗಿ ಯಾರೇ? ಅದನ್ನೇ ನಾವು ಕೇಳ್ತಿರೋದು. ಲಕ್ಷಣವಾಗಿ ಹೆಂಡತಿ ಇದ್ರೂನು ಇನ್ನೊಂದು ಹುಡುಗಿನ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ಹೊಡೆದಿದ್ದು. ನೀವೇನು ತಲೆ ಕೆಡ್ಸ್ಕೋಬೇಡಿ, ಮತ್ತೆ ಇನ್ನೊಂದು ಕೋಟಿಂಗ್ ಕೊಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಈ ಹುಡುಗಿ ನನ್ ಗಂಡನ್ ತಂಗಿ.
ಅಯ್ಯೋ ಶಿ ಇಸ್ ಮೈ ಸಿಸ್ಟರ್. ಏನು ತಂಗಚ್ಚಿ ಮೇರೆ ಬಹನ್. ಬೇಕಾದ್ರೆ ನೋಡ್ಕೊಳ್ಳಿ, ನಮ್ಮಿಬ್ರು ಬ್ಲಡ್ ರಡ್ಡಗಿರುತ್ತೆ. ಅರ್ಥ ಆಯ್ತಲ್ವಾ? ಸಿಸ್ಟರ್ ಸೆಂಟಿಮೆಂಟ್. ಇನ್ ನೀವ್ ಹೋಗ್ರಮ್ಮ. ಹೋಗಿ ಹೋಗಿ ಹೋಗಿ. ನಮ್ಗೆ ಮಕ್ಳು ಹುಟ್ಟಿಲ್ಲ ಅಂದ್ರು ನಿಮ್ ತಂಗಿದ್ರೆ ಮಾತ್ರ ಚೆನ್ನಾಗಿ ಸೃಷ್ಟಿ ಮಾಡಿದಾರೆ ಕಣೆ. ಹಲೋ, ಅದಕ್ಕೆ ಆನ್ಸರ್ ನನ್ನ ಹತ್ರ ಇದೆ. ಆ ಹುಡುಗಿ ಸಾರ್ ಸ್ಟೂಡೆಂಟ್, ನಿಮ್ ಮನೇಲೆ ಇರ್ತಾರೆ. ನಿನ್ನಲ್ಲಿರೋ ಜಿಂಚಾಕ್ ಜಿಗ್ ಜಿಗ್ ಚಾಕ್ ಹೋಯ್ತಲ್ಲ, ಅದಕ್ಕೆ ಇದು. ಇವಾಗ ಈ ಮನೇಲಿ ನನ್ನ ಪೊಸಿಷನ್ ಏನು? ಮನೆ ಆಚೆ ಒಂದು ಸೋಫಾ ಇದೆಯಲ್ಲ, ಅದ್ರಲ್ಲಿ. ವೆರಿ ಗುಡ್. ಅವಾಗ ನನ್ನ ಹೆಂಡತಿಗೆ ವಿಸಿಲ್ ಸಿಗ್ನಲ್ ಕೊಡ್ಕೋಬೋದಲ್ವಾ? ನಿನ್ಗ ಆ ಥಾಟೇ ಬರಬಾರ್ದು. ಸಿಗ್ನಲ್ ಕೊಟ್ರೆ ಲೇಡೀಸ್ ಬಂದ್ ಗುಮ್ತಾರೆ, ವಿಸಿಲ್ ಹೊಡೆದ್ರೆ ಪೊಲೀಸ್ ಬಂದ್ ಕೊಡ್ತಾರೆ. ಈ ಮ್ಯಾಟ್ರ್ ಲಾಟಿಯಿಂದ ದೂರ ಇದೇನೆ ಒಳ್ಳೇದು. ಲಾಟಿ. ಸಾರಿ ಸರ್, ನಿಮಗ್ ತುಂಬಾ ಟ್ರಬಲ್ ಕೊಟ್ಬಿಟ್ಟೆ. ಸಾರೇನಕ್ಕೆ ಬಿಡಮ್ಮ, ಸ್ಕೆಚ್ ಮಾತ್ರ ತುಂಬಾ ಅದ್ಭುತವಾಗಿ ಹಾಕಿದ್ದೀರ. ಜಾನಕಿ, ನಿನ್ ಪ್ರಾಬ್ಲಮ್ ಸಾಲ್ವ್. ಅಜ್ಜಿ ಹತ್ರ ಕರ್ಕೊಂಡು ಹೋಗ್ತೀನಿ, ಬಾ. ಅಜ್ಜಿ, ಬರ್ತಾ ಇದೀನೋ. ನಮಸ್ತೆ ಅಜ್ಜಿ. ಹಾಸ್ಟೆಲ್ ಅಲ್ಲಿ ಸರಿ ಹೋಗ್ಲಿಲ್ಲ ಅಂತ ನಮ್ಮ ಮನೆ ಪಕ್ಕ ರಿಷಿ ಅವ್ರು ಇದಾರಲ್ಲ, ಅವ್ರ ಮನೇಲಿದ್ದಾರೆ. ಆರ್ಥಿಕ ಸಮಯಕ್ಕೆ ಸರಿಯಾಗಿ ಬಂದಿದ್ಯಾ, ನೀನ್ ಅದೃಷ್ಟವಂತೆಮ್ಮ. ತಗೋಮ್ಮ. ಯಾವ ಊರಮ್ಮ ನಿಮ್ದು? ಬ್ಯಾಂಗ್ಳೂರ್ ಅಜ್ಜಿ. ನಿಮ್ ತಂದೆ ಏನ್ ಮಾಡ್ತಾ ಇದಾರೆ? ರಿಯಲ್ ಎಸ್ಟೇಟ್ ಬಿಸ್ನೆಸ್. ಕಾಫಿ ತಗೊಂಡ್ ಬರ್ತೀನಿ ಅಜ್ಜಿ. ನಾನು ಬರ್ತೀನಿ. ಹಾ, ಚೆನ್ನಾಗಿ ಮ್ಯಾನೇಜ್ ಮಾಡಿದ್ನಾ? ಎಕ್ಸ್ಕ್ಯೂಸ್ ಮಿ ಬ್ರದರ್. ಒಂದ್ ಚಿಕ್ಕ ಡೌಟ್. ಏನ್ ಡೌಟು? ಹುಡುಗಿದು ಫುಡ್ ನಮ್ಮನೇಲಿ, ಲೆಗ್ ನಿಮ್ಮನೇಲಿ, ಬೆಡ್ ನಮ್ಮನೇಲಿ, ಲುಕ್ಸ್ ನಿಮ್ಮನೇಲಿ. ಇದೆಲ್ಲ ಯಾಕೆ? ಆ ಹುಡುಗಿನ ತಗೊಂಡು ನಿಮ್ಮನೇಲಿ ಇಟ್ಕೊಂಡ್ರೆ ನೀವೆಲ್ಲ ಮಾಡ್ಕೊಡ್ಬೋದಲ್ವಾ? ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ? ನಮ್ಮ ಮನೆ ನಿನ್ಗೆ ಮಸಾಜ್ ಸೆಂಟರ್ ತರ ಕಾಣಿಸ್ತಿದ್ಯಾ? ಓ, ಮಸಾಜ್, ಸೆಲ್ಫ್ ಮಸಾಜ್. ಇದು ಕೂಡ ಇಲ್ಲ ಅಂದ್ರೆ ಬಾಡಿದಲ್ಲಿ ನರಗಳೆಲ್ಲ ಬಿದ್ದೋಗುತ್ತೆ. ಆದ್ರೂ ಈ ಮ್ಯಾಟ್ರ್ ಬಿಡೋದಿಲ್ಲ. ಏನ್ ಮಾಡ್ತೀಯ ಹೇಳಲ್ಲ, ಹಂಗೆ ಪಾರ್. ಇಲ್ಲಿದೆ ನನ್ನ. ಏ ಮಹಿಮಾ, ಹೊಸದಾಗಿ ಕಾಲೇಜಿಗೆ ಜಾಯ್ನ್ ಆಗಿರೋ ಹುಡುಗಿನ ಶ್ರೀ ತನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದಾನೆ. ಇವಾಗ ನಿನ್ಗತಿ ಏನು? ನೋ ಪ್ರಾಬ್ಲಮ್. ನಾನು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಏನಾ ಪ್ಲಾನು? ಡೈರೆಕ್ಟ್ ಅಟ್ಯಾಕ್. ಅಂದ್ರೆ ಅತ್ಯಾಚಾರ ಮಾಡ್ತೀರಾ? ಚಿಚಿ, ನೆಕ್ಸ್ಟ್ ವೀಕ್ KIC ಮೀಟಿಂಗ್ಗೆ ನಾವಿಬ್ರು ಡೆಲ್ಲಿಗೆ ಹೋಗ್ತಿದೀವಲ್ಲ. ಹಾ, ಆಮೇಲೆ ಅಲ್ಲಿ ನಾವಿಬ್ರು ಒಂದೇ ಹೋಟ್ಲಲ್ಲಿ ಉಳ್ಕೋತಿದೀವಿ. ಸಾರಿ ಸರ್, ವಿ ಹ್ಯಾವ್ ಓನ್ಲಿ ಒನ್ ರೂಮ್ ಅವೈಲೇಬಲ್. ಓಕೆ, ನೋ ಪ್ರಾಬ್ಲಮ್. ಇದೆಲ್ಲಾನು ನಂದೇ ಪ್ಲಾನಿಂಗ್. ಹೌದಾ? ಹಾಗಾದ್ರೆ ನಾನು ನನ್ನ ಬ್ಯಾಚ್ಮೇಟ್ ರೂಮ್ಗೆ ಹೋಗ್ತೀನಿ. ಅದೇನದು ಶ್ರೀ, ನೈಟ್ ಎಲ್ಲ ಡಿಸ್ಕಸ್ ಮಾಡ್ಬೋದು ಅಲ್ವಾ? ಕಮ್ ಆನ್ ಶ್ರೀ. ಅಂದ್ರೆ ನಿಮ್ಗೆ ಕಂಫರ್ಟ್ ಆಗಲ್ಲ ಅಂತ ನಾನು ಕರ್ದಿದ್ದೆ, ಅದಕ್ಕೋಸ್ಕರ ಅಂದಾಗ ಕಂಫರ್ಟ್ ಏನು ಬಂತು. ಏನಾದ್ರೂ ಹೇಳಿದ್ರ ಮಾಸ್ಟರ್? ಕಾಮ ತುರಾ ನಾಮ್ ನಾ ಭಯ ನಾ ಲಜ್ಜೆ ಅಂದೆ ಅಷ್ಟೇ. ಅಬ್ಬಾ, ಮಾಸ್ಟರ್ ಏನೋ ಸಂಸ್ಕೃತ ಓದ್ತಾ ಇದ್ದಾರೆ. ನೀ ಮ್ಯಾಟರ್ ಹೇಳೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯವ್ವಾ ಯವ್ವಾ ಯವ್ವಾ, 4 ಲೇಡೀಸ್ ಒಟ್ಟಿಗೆ ಇದ್ರೆ ಇಷ್ಟು ಮಸಾಲ ಇರುತ್ತಾ? ಇಬ್ರು ರೂಮಲ್ಲಿ ಫ್ರೆಶ್ ಅಪ್ ಆಗಿ ರೆಸ್ಟೋರೆಂಟ್ಗೆ ಹೋಗ್ತೀವಿ. ವೈನ್ ಆಫರ್ ಮಾಡ್ತೀನಿ. ಕುಡಿದ್ಯಾ? ಆ ಟೈಮಲ್ಲಿ ಮಳೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ನನ್ಗಿಲ್ಲಿ ಬೆವರ್ತಾ ಇದ್ರೆ ನಿನಗೆ ಎಫೆಕ್ಟ್ ಕೊಡ್ಬೇಕೇನೆ. ನೀವು ಬೆಡ್ ಅಲ್ಲಿ ಮಲ್ಕೊಳ್ಳಿಲ್ಲ ಅಂದ್ರೆ ನನಗೆ ಇನ್ಸಲ್ಟ್ ಮಾಡ್ ಹಾಗೆ. ಶ್ರೀ, ನಾನ್ ನಿದ್ರೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿರೋರ್ ಮೇಲೆ ಕಾಲ್ ಹಾಕಿನೇ ಅಭ್ಯಾಸ. ಪರವಾಗಿಲ್ವಾ? ಎಷ್ಟು ಬಾರ ಇದ್ರು ಹೊರ್ತಾನೆ ಕಣಮ್ಮ. ನೀವು ಕಂಫರ್ಟ್ ಆಗಿದ್ರೆ ಓಕೆ. ಎಸ್, ಕಂಫರ್ಟ್. ಬೆಡ್ಶೀಟ್ ಒಳಗೆ ಹೋದ್ಮೇಲೆ ಇನ್ನೇನ್ ಹೇಳದ್ ನಾನು? ಅಲ್ಲಿ ಸಂಗೀತ ಲಹರಿ, ಇಲ್ಲಿ ಜೋಕರ್ ಲಹರಿ. ಅಜ್ಜಿ, ಇವತ್ತೇನ್ ಹಬ್ಬ ಇಲ್ವಲ್ಲ? ಏನಿವೆಲ್ಲ? ಇದು ಎಲ್ರೂ ಮಾಡುವಂತ ಹಬ್ಬ ಅಲ್ಲಮ್ಮ. ಈ ಮನೇಲಿ ಮಾತ್ರ ಮಾಡುವಂತ ಹಬ್ಬ. ನಮ್ಮ ಕುಲದೈವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವ್ರ ಕಲ್ಯಾಣ. ಅಮ್ಮ, ಸಾರಿ ಅಜ್ಜಿ, ಅಮ್ಮ ಲೈನಲ್ಲಿದ್ದಾರೆ. ಸಾರಿ, ಈಗ್ಲೇ ಬರ್ತೀನಿ. ಅಮ್ಮ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಏನಂತ ಹೇಳೋದಮ್ಮ, ಅದೇ ಭಯ, ಅದೇ ಬದುಕು. ನಿಂಗೇನು ಪ್ರಾಬ್ಲಮ್ ಆಗ್ತಿಲ್ಲ ತಾನೆ? ಇಲ್ಲಮ್ಮ, ಈಗ ನಾನು ಒಬ್ಬ ಒಳ್ಳೆ ವ್ಯಕ್ತಿ ಮನೆ ಪಕ್ಕದಲ್ಲೇ ಪೇಯಿಂಗ್ ಗೆಸ್ಟ್ ಆಗಿದ್ದೀನಿ. ಅವ್ರ ಪಕ್ಕದಲ್ಲಿರೋವರೆಗೂ ನನ್ಗೇನು ಭಯ ಇಲ್ಲಮ್ಮ. ಯಾರಮ್ಮ ಅದು? ಶ್ರೀಮನ್ ನಾರಾಯಣ ಅಂತ, ನಮ್ ಪ್ರೊಫೆಸರ್. ಅಮ್ಮ ಅಮ್ಮ, ಆಮೇಲೆ ಫೋನ್ ಮಾಡ್ತೀನಿ, ಬಾಯ್. ಅಜ್ಜಿ ಅಜ್ಜಿ
ಏನಾಯ್ತು ಅಜ್ಜಿ? ಅಜ್ಜಿ! ಯಾರೋ ಹೊಡೆದಿದ್ದು. ಅವನ ಹೆಸರಾದ್ರೂ ಗೊತ್ತಾ? ಶ್ರೀಮನ್ನಾರಾಯಣ. ಅಣ್ಣ ನಾವು ಅತ್ತಿಗೆ ನೋಡಿದ್ವಿ ಅಣ್ಣ. ಏನಂದೆ? ನಿಮ್ಮ ಹೆಂಡತಿನ ನೋಡಿದ್ವಿ ಅಣ್ಣ. ಎಲ್ಲೋ? ನಿಮ್ಮ ಅಜ್ಜಿ ಅವರು ಇಂಟರ್ನಲ್ ಆಗಿ ಡಿಪ್ರೆಷನ್ನಲ್ಲಿದ್ದಾರೆ. ಹೋದ ವರ್ಷನೂ ಇದೇ ಸಮಯದಲ್ಲಿ ಹೀಗೆ ಆಗಿತ್ತು. ಒಬ್ಬ ಮನುಷ್ಯ ಅದೇ ಡೇಟಿಗೆ ಒಂದೇ ಥರ ಹೆಲ್ತ್ ಕಂಡೀಷನ್ನಲ್ಲಿ ಹಾಸ್ಪಿಟಲೈಸ್ ಆಗೋದು ಇಟ್ಸ್ ವೆರಿ ಸ್ಟ್ರೇಂಜ್. ಇದು ಮತ್ತೇನಾದ್ರು ರಿಪೀಟ್ ಆದರೆ ಈ ವಯಸ್ಸಲ್ಲಿ ತಡ್ಕೊಳ್ಳೋ ಶಕ್ತಿ ಅವರಿಗಿರಲ್ಲ. ಶ್ರೀಮನ್ನಾರಾಯಣ, ಏನಜ್ಜಿ? ನನ್ನನ್ನ ಮನೆ ಕರ್ಕೊಂಡು ಹೋಗು. ಮನೆಯಲ್ಲಿ ಪೂಜೆ ಇದೆ. ಬೇಡ ಅಜ್ಜಿ, ಮೊದಲೇ ನಿಮ್ಮ ಆರೋಗ್ಯ. ನಾನು ಪೂಜೆ ಮಾಡಿ 10 ಜನಕ್ಕೆ ಊಟ ಹಾಕ್ಲೇಬೇಕು. ಓಕೆ ಅಜ್ಜಿ, ಎಲ್ಲ ನೀವ್ ಅನ್ಕೊಂಡಂಗೆ ಆಗುತ್ತೆ. ನೀವು ಹೋಗಿ ಗಾಡಿ ತೆಗೀರಿ. ಹೊಡ್ದೋಗಿದೆ. ಏನಿವಾಗ? ನಾನು ಹೊಡೆದೆ. ಏನೀಗ? ಸಾರಿ ಬಾಸ್. ಗಾಡಿ ಆತ. ನಾವು ಬಂದಿರೋ ಕೆಲಸ ಏನೋ ಈ ಜಗಳ ಎಲ್ಲ ಬೇಕಾ? ಅಣ್ಣ ಇವನ್ಗೆ ಜ್ಞಾನನೇ ಇಲ್ಲ ಅಣ್ಣ. ಇವನ್ ಕೂಡ ಬೋನ್ ಬ್ರೇಕಿಂಗ್ಗೆ. ಅವನ್ ಯಾವನ್ರಿ ನಿಮ್ಮನ್ನೆಲ್ಲ ಒಂದೇ ತರ ಹೊಡಿತಾ ಇದ್ದಾನೆ. ಏನು? ಏನಂದೆ? ಏನಂದೆ? ಇವನಿಗೆ ಹೊಡೆದಿರೋ ತರಾನೇ ಇವನಿಗೂ ಹೊಡೆದಿರೋದು. ಕೈಗೆ ಸಿಕ್ತವನ್ನ ಬಿಟ್ಬಿಟ್ಟೆ ಕೊಂಡ್ರು. ಕೈಗೆ ಸಿಕ್ತವನ್ನ ಬಿಟ್ಬಿಟ್ಟೆ ಕೊಂಡ್ರು. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣಾಯ ನಮಃ, ಓಂ ಕಟ್ಟಾಂಗಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಓಂ ಶಿವವಿಷ್ಟಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ತ್ರಿಲೋಕೇಶಾಯ ನಮಃ, ಓಂ ಶಿತಿಕಂಠಾಯ ನಮಃ, ಓಂ ಶಿವಪ್ರಿಯಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ನೈವೇದ್ಯ ಅಲ್ಲೇ ಇಡಮ್ಮ. ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣಾಯ ನಮಃ, ಓಂ ಕಟ್ಟಾಂಗಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಓಂ ಶಿವವಿಷ್ಟಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ತ್ರಿಲೋಕೇಶಾಯ ನಮಃ, ಓಂ ಶಿತಿಕಂಠಾಯ ನಮಃ. ಎಲ್ಲ ರೆಡಿ ಆಗಿದೆ. ಗೆಸ್ಟ್ಗಳು ಬರೋ ಟೈಮ್ ಆಯ್ತು. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಪರಮೇಶ್ವರಾಯ ನಮಃ. ನಿಮ್ಮ ನಿರ್ದಿಷ್ಟ ತಗೊಳ್ಳಿ. ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ. ತಪ್ಪಿಸ್ಕೊಂಡ್ಬಿಟ್ಟ ಕಣ್ರ. ಕಣ್ಣು ಮುಂದೆನೆ ತಪ್ಪಿಸ್ಕೊಂಡ್ಬಿಟ್ಟ ಅವನ. ಅಣ್ಣ ಒಂದ್ ಚಿಕ್ಕ ವಿಷಯ ಮರ್ತೋದೆ ಅಣ್ಣ. ಏನು? ಅವತ್ತು ಅತ್ತಿಗೆ ಕೈ ಇಟ್ಕೊಂಡ ಅಂತ ಕೈ ಕಟ್ ಮಾಡ್ದೆ ಅಣ್ಣ. ಇಷ್ಟು ಇಂಪಾರ್ಟೆಂಟ್ ವಿಷಯ ಇವಾಗ ಹೇಳೋದು? ಹುಡುಕಿ, ಎಲ್ಲ ಹಾಸ್ಪಿಟಲ್ಸ್ ಹುಡುಕಿ ಸಿಗಬೇಕು ನನ್ನ ಮಗ. ನುಗ್ಗೆಕಾಯಿ ಪಲ್ಯ ಹಾಕೊಳ್ಳಿ ಸರ್.
ತಿನ್ನು ಚಿನ್ನ. ಈ ವಯಸ್ಸಿನಲ್ಲಿ ಕೂಡ ನಮ್ಗೆಲ್ಲ ಇಷ್ಟೊಂದು ವೆರೈಟಿ ಅಡಿಗೆ ಮಾಡಿದಿರಲ್ಲಮ್ಮ, ನಿಜವಾಗ್ಲೂ ಇದು ಅನ್ಎಕ್ಸ್ಪೆಕ್ಟೆಡ್. ಅಲ್ಲ ಸರ್, ಇದೆಲ್ಲ ನಮ್ ಜಾನಕಿ ಮಾಡಿದ್ದು. ಮನೆ ಪಕ್ಕದಲ್ಲೇ ಇರ್ತಾರಲ್ವಾ, ಅಜ್ಜಿಗ್ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾಳೆ. ಏನಮ್ಮ ಪ್ರತಿ ವರ್ಷ ಈ ದಿನನೇ ಅನ್ನದಾನ ಮಾಡ್ತಿರಲ್ಲ, ಏನಾದ್ರೂ ವಿಶೇಷ ಇದೆಯೇನಮ್ಮ? ಇವತ್ತಿನ ದಿನ 10 ಜನಕ್ಕೆ ಊಟ ಹಾಕೋದು ನನಗೆ ತುಂಬಾ ಸಂತೋಷ ಕೊಡುತ್ತೆ. ಪ್ರತಿ ವರ್ಷನೂ ಈ ಊಟ ನನಗೆ ಎಕ್ಸ್ಪೆಕ್ಟೆಡ್ ಅಪ್ಪ. ಮತ್ತೆ ಮದುವೆ ಊಟ ಯಾವಾಗ ಹಾಕ್ಸ್ತೀರಾ? ಆ ವಿಷಯನೆಲ್ಲ ಪೂರ್ತಿ ಅಜ್ಜಿಗೆ ಬಿಟ್ಟಿದ್ದೀನಿ ಸರ್. ಅವ್ರಿಗೆ ಯಾವ ಹುಡುಗಿ ಇಷ್ಟ ಆಗ್ತಾಳೋ ಅವಳಿಗೆ ತಾಳಿ ಕಟ್ಟೋದಷ್ಟೇ. ಇಷ್ಟು ತಡ ಯಾಕಮ್ಮ? ನೀವೇ ಯಾರನ್ನಾರು ಸೆಲೆಕ್ಟ್ ಮಾಡ್ಬಿಡಿ. ಮದ್ವೆ ಮಾಡೋದಿಕ್ಕೆ ಅವನಿಗೆ ಸರಿಯಾಗಿರೋ ಹುಡುಗಿ ಸಿಗ್ಬೇಕಲ್ವಾ? ಶ್ರೀಮನ್ನಾರಾಯಣಿಗೆ ಹೆಣ್ಣು ಸಿಗಲ್ವೇನಮ್ಮ? ನೀನು ಹೂ ಅಂದ್ರೆ ಸಾಕು, ಈ ಹುಡುಗಿ ಮದುವೆ ಮಾಡ್ಕೋತಾರೆ. ಮಾಸ್ಟರ್, ನೀವು ಬಾಯಿ ಮುಚ್ಕೊಂಡು ಚೆನ್ನಾಗಿ ತಿನ್ನಿ, ಇಲ್ಲಿ ಗಾಡಿ ಹೋಗ್ತಾ ಇದೆ ನನ್ಗೆ. ಏನಯ್ಯ ಮಾತಾಡ್ತಾ ಇದೀಯಾ? ಇಂಥ ಹುಡುಗನ್ಗೆ ಹುಡುಗಿ ಸಿಗಲ್ವೇನಯ್ಯ? ಎಂತೆಂತರ್ಗೋ ಹುಡುಗಿ ಸಿಗ್ತಾರೆ. ಏನಪ್ಪಾ ನೀನು ಅನ್ಕೋಬೇಡ, ಈ ಅಮ್ಮ ನೀನ್ ಹೆಂಡತಿ ತಾನೆ? ಅಲ್ಲ, ಪಕ್ಕದ ಮನೆಯವ್ರ ಹೆಂಡತಿ. ಊಟಕ್ಕಂತ ಕರ್ಕೊ ಬಂದೆ. ಏನ್ ಮಾತಾಡ್ತಾ ಇದ್ದೀರಾ? ನನ್ ಜಿಗಿ ಜಿಗಿ ಚಿಕ್ಕ. ಇಂಥವನ್ಗೆ ಅಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿದೆ ಅಂದ್ರೆ ಶ್ರೀಮನ್ನಾರಾಯಣ್ ಹುಡುಗಿ ಸಿಗಲ್ವೇನಯ್ಯ? ಅವ್ರಿಗೆ ಆರಾಮಾಗಿ ಊಟ ಮಾಡಕ್ ಹೇಳಿ ಸರ್. ಇವಾಗ ನನ್ನ ಹುಡುಗಿ ವಿಷಯದಲ್ಲಿ ಯಾಕೆ ಡಿಬೇಟು? ನನ್ನ ಬಿಟ್ಬಿಡಿ ಪ್ಲೀಸ್ ಪ್ಲೀಸ್. ನೀವು ಊಟ ಮಾಡಿ. ಅಯ್ಯೋ, ಮದುವೆ ಅಂದ ತಕ್ಷಣ ಶ್ರೀಮನ್ನಾರಾಯಣಂಗೆ ನಾಚಿಕೆ. ಸೀರೆ ಉಟ್ಕೊಂಡು ಮಹಾಲಕ್ಷ್ಮಿನೇ ಮನೇಲಿ ಇರ್ಬೇಕಾದ್ರೆ ಇನ್ ಬೇರೆ ಹುಡುಗಿ ಯಾಕಮ್ಮ? ಕರೆಕ್ಟ್. ಆ ಹುಡುಗಿ ಇಷ್ಟ ಆಗಿಲ್ವಾ ನಿಮ್ಗೆ? ಆ ಹುಡುಗಿ ಮನ್ಸಲ್ಲಿ ಏನಿದ್ಯೋ ಅದು ನಮಗ್ ಗೊತ್ತಾಗಲ್ಲ ಅಲ್ವಾ? ಕೂತ್ಕೊಮ್ಮ. ಊಟ ಮುಗಿಯೋ ಸಮಯಕ್ಕೆ ಬಂದ್ರು ಅಡುಗೆ ಮಾತ್ರ ಸಖತ್ತ ಮಾಡಿದೆ ಕಣಮ್ಮ. ಥ್ಯಾಂಕ್ ಯು ಸರ್. ಹೊರಡೋಣ. ಸರಿ ಕಣಮ್ಮ. ಏನಮ್ಮ, ಅವ್ರಿಗೂ ಕೂಡ ಹುಡುಗಿ ಇಷ್ಟ ಆಗಿದೆ ಅನ್ಸುತ್ತೆ. ಅವನಿಗೂ ಇಷ್ಟ ಆಗಿರೋ ತರ ಕಾಣಿಸ್ತಾ ಇದೆ. ಈ ಜೋಡಿ ಎಕ್ಸ್ಪೆಕ್ಟೆಡ್. ಮತ್ತೆ ನಿನ್ ಕತೆ ಏನಮ್ಮ? ಒಂದ್ ಕೆಲ್ಸಕ್ಕೆ ತುಂಬಾ ಜನ ಅಪ್ಲೈ ಮಾಡ್ತಾರೆ, ಆದ್ರೆ ಆ ಕೆಲ್ಸ ಸಿಗೋದು ಒಬ್ಬರಿಗೆ ಮಾತ್ರ. ಇದು ಹಾಗೆ ಸರ್. 1 ಮಿನಿಟ್. ಚೆನ್ನಾಗಿದೆ. ಪ್ರಪಂಚದಲ್ಲಿ ತಾಜ್ ಮಹಲ್ ಎಲ್ಲರೂ ಇಷ್ಟಪಡ್ತಾರೆ, ಒಂದೇ ಇದೆ ಅಂತ. ಇಷ್ಟೊಂದು ಹುಡುಗಿರ್ ಇರ್ಬೇಕಾದ್ರೆ ನೀನ್ಯಾಕೆ ಹವಾಮನಿಂದ ಬಿದ್ದಿದ್ಯಾ? ನನ್ಗೆ ಯಾರು ಸಿಗ್ತಾರೆ? ಆ ಕಾಲದಲ್ಲಿ ವೆಂಕಟೇಶ್ವರಂಗೆ ಇಬ್ರು, ಶಿವಂಗೆ ಇಬ್ರು, ಕೃಷ್ಣಂಗೆ 7 ಜನನೋ ಗೊತ್ತಿಲ್ಲ. ಅವ್ರನ್ನ ಬಂದು ಇವಾಗ ಟ್ರೈ ಮಾಡಿ ನೋಡಕ್ ಹೇಳಿ. ಒಬ್ರು ಸಿಗ್ತಾರೆ ಕೇಳ್ಬಿಡಿ ನೋಡೋಣ. ಇವಾಗ ನಮ್ಮ ದೇಶದಲ್ಲಿ 10 ಜನ ಹುಡುಗರಿಗೆ 6 ಜನ ಹುಡುಗಿರಿದ್ದಾರೆ ಅಷ್ಟೇ. 100 ಜನಕ್ಕೆ 60 ಜನ, 1000 ಜನಕ್ಕೆ 600 ಜನ. ಅದ್ರಲ್ಲಿ ಮೆಜಾರಿಟಿ ಆಗಿ ಹುಡುಗಿರು NRI ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಜನ ಸಾಫ್ಟ್ವೇರ್ ಅವ್ರಿಗೆ, ಮತ್ತೆ ಸ್ವಲ್ಪ ಜನ ಫಿಲಮ್ ಅವ್ರಿಗೆ, ಮತ್ತೆ ಕ್ರಿಕೆಟ್ ಅವ್ರಿಗೆ ಬಿದ್ದೋಗ್ಬಿಡ್ತಾರೆ. ನನ್ನಂತೊಂದು ಟ್ರೈ ಮಾಡೋಣ ಅನ್ಕೊಂಡ್ರೆ ಹೈಟ್ ಎಷ್ಟು, ವೇಟ್ ಎಷ್ಟು, ಕಲರ್ ಎಷ್ಟು ಅಂತ ಕೇಳ್ತಾರೆ. ಇತ್ತೀಚೆಗೆ ಇವಾಗ ಒಂದು ಬಂದಿದೆ, 6 ಪ್ಯಾಕ್, 8 ಪ್ಯಾಕ್, 12 ಪ್ಯಾಕ್ ಎಲ್ಲಿರ್ತಾರೆ. ನಮ್ಗೇನು ಫ್ಯಾಮಿಲಿ ಪ್ಯಾಕ್. ಅದಕ್ಕೆ ಇದನ್ನೇನಾದ್ರು ನಾನು ಬಿಟ್ಬಿಟ್ಟೆ ಅನ್ಕೋ, ನನ್ ಜಿಲೇಬಿ ಮಿಸ್ ಆಗ್ಬಿಡುತ್ತೆ. ಆಮೇಲೆ ನನ್ನ ಜೀವನ ಮಾಮ ಕೊಡಲಿ ಅಷ್ಟೇ. ಪರವಾಗಿಲ್ಲ ಬಿಡಮ್ಮ, ನಾನ್ ಮಾಡ್ಕೋತೀನಿ. ನಾನೇನ್ ಗೆಸ್ಟ್ ಅಜ್ಜಿ? ಮನೆಯಲ್ಲಿ ಯಾವ್ದಾದ್ರು ಸಂಬಂಧ ನೋಡ್ತಾ ಇದ್ದಾರಮ್ಮ. ಅಷ್ಟಕ್ಕೂ ನನ್ ಬಗ್ಗೆ ನಿಮ್ ಒಪಿನಿಯನ್ ಏನಜ್ಜಿ? ನಿನಗೇನು ಮಹಾಲಕ್ಷ್ಮಿ ತರ ಇದ್ಯಾ? ಹಾಗಾದ್ರೆ ಯಾರೇ ಆದ್ರೂ ಮಹಾಲಕ್ಷ್ಮಿನ ತಮ್ಮ ಮನೇಲೆ ಇಟ್ಕೊಳಕ್ ಇಷ್ಟ ಪಡ್ತಾರ ತಾನೆ? ಹಾಗಾದ್ರೆ ನೀನ್ ನಮ್ಮನೇನಲ್ಲೇ ಇರ್ತೀಯಮ್ಮ. ನನ್ ಮನ್ಸಲ್ಲಿರೋದನ್ನ ಕೇಳ್ತಿದ್ದೀನಮ್ಮ. ನಿನಗಿಷ್ಟ ಇದ್ರೆ ಮಾತ್ರ. ನನ್ಗಿಷ್ಟ ಆಗಿರೋದು ತಾನೇ ಇಲ್ಲಿರೋದು. ಬುಕ್ಸ್ ಮೇಲೆ ಇರೋ ಇಂಟ್ರೆಸ್ಟ್ ನನ್ ಮೇಲೆ ಇದ್ದಿದ್ರೆ ಯಾವಾಗ್ಲೂ ಈ ತರ ಮನೇಲಿ ಇರ್ತಿದ್ದೆ. ಹಬ್ಬಕ್ಕೆ ಸೀರೆ ಉಟ್ಕೊಂಡಾಗ್ಲೇ ನಿಮ್ಗೆ ಡೌಟ್ ಬರ್ಲಿಲ್ವಾ? ಹೌದು, ನಾಳೆ ಏನಾದ್ರೂ ಒಳ್ಳೆ ಮುಹೂರ್ತ ಇದೆಯಾ? ಅಯ್ಯೋ ಮುದ್ದು ಬಂಗಾರ, ಅವನಿಗೂ ಕೂಡ ಒಂದು ಮಾತು ಹೇಳ್ಬೇಕು. ಹಾ, ಏನಜ್ಜಿ, ನೀನ್ ಅನ್ಕೊಂಡಾಗೆ ಎಲ್ಲ ಆಯ್ತಾ? ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಮತ್ತೆ ಹುಡುಗಿ ಕಡೆಯವ್ರು ಯಾರಾದ್ರೂ ಬರ್ತಾ ಇದಾರಾ? ಅಗತ್ಯ ಇಲ್ಲ, ಹುಡುಗಿ ಮನೇಲೇ ಇದ್ದಾಳೆ. ಯಾರು? ಈ ಹುಡುಗಿ ನನ್ಗೆ ಇಷ್ಟ ಆಗಿದ್ದಾಳೆ. ಇವಳಂದ್ರೆ ನಿನ್ಗೂ ಒಳ್ಳೆ ಅಭಿಪ್ರಾಯನೇ ಇದೆ. ನೀನಂದ್ರೆ ಇವಳಿಗೂ ತುಂಬಾ ಇಷ್ಟ. ಇಷ್ಟ ಎಲ್ಲ ಪಕ್ಕದಲ್ಲಿಡಜ್ಜಿ. ಅವಳು ನನ್ ಸ್ಟೂಡೆಂಟ್. ನೋಡ್ದವ್ರೆಲ್ಲ ಏನ್ ಅನ್ಕೋತಾರೆ? ಯಾವ ಕಿತ್ತೋಗಿರೋ ಸ್ಟೂಡೆಂಟು? ಅದೇ ಪ್ರಾಬ್ಲಮ್ ಆದ್ರೆ ನಾನು ಈಗ್ಲೇ ಓದೋದ್ ನಿಲ್ಸ್ಬಿಡ್ತೀನಿ. ಅಜ್ಜಿ, ನಾಳೆಯಿಂದ ನೋ ಕಾಲೇಜ್. ಬೆಳಿಗ್ಗೆ ನಿಮ್ ಜೊತೆ ಕಿಚನ್ ಅಲ್ಲಿ, ರಾತ್ರಿ ಇವ್ರ ಜೊತೆ ಬೆಡ್ರೂಮ್ ಅಲ್ಲಿ. ಜಸ್ಟ್ 9 ತಿಂಗಳಲ್ಲೇ ಈ ರೇಂಜ್ ಫಿಗರ್ ನ ಇಳಿಸ್ತೀನಿ. ಅಜ್ಜಿ ಔಟ್. ಎನಿ ಡೌಟ್ಸ್? ನಿಮ್ಮ ಮಗಳು ಬೆಂಗಳೂರಲ್ಲಿರೋ ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸರ್. ಅವನಿವಾಗ ಅಲ್ಲೇ ಇದ್ದಾನೆ ಸರ್. ಇವಾಗಲೇ ನಾವು ಹೊರಡಬೇಕು. ಅವ್ರ ಹೆಸರು ಶ್ರೀಮನ್ನಾರಾಯಣ. ಅವರು ನಮ್ಮ ಪ್ರೊಫೆಸರ್. ಆ ಹುಡುಗಿ ಹೆಸರು ಜಾನಕಿ, ನನ್ನ ಕ್ಲಾಸ್ಮೇಟ್. ಅವ್ರೀಗ ಚಾಮರಾಜಪೇಟೆಯಲ್ಲಿ ಇರ್ತಾರೆ. ಅದು ಬಿಟ್ರೆ ನಂಗೇನೋ ಗೊತ್ತಿಲ್ಲ.
ಕೋಕ್. ಓಕೆ.
ನೀನ್ ಒಳಗೆ ಹೋಗು ಹೋಗು. ನಿನ್ನ ಸಾಯ್ಸಕ್ ಬಂದವ್ರನ್ನ ನಾನ್ ಸಾಯ್ಸಕ್ ಹೋದಾಗ ಯಾಕೆ ತಡ್ದೆ ನೀನು? ಯಾರವನು? ಅವನ್ಗೆ ನನ್ಗೆ ಏನ್ ಸಂಬಂಧ? ನೀನ್ ಸುಮ್ಮನೆ ಇದ್ರೆ ನನ್ಗೆ ಅರ್ಥ ಆಗಲ್ಲ ಅಜ್ಜಿ. ನೀನ್ ಹೇಳ್ತ್ಯಾ ಇಲ್ಲ ನಾನೇ ಹೋಗಿ ತಿಳ್ಕೊಳ್ಳ? ಸಣ್ಣ ಗ್ರಾಮದಲ್ಲಿ ಒಳ್ಳೆತನ ಗೊತ್ತಿಲ್ಲದೆ ಇರುವಂತ ಒಂದು ದೊಡ್ಡ ಕುಟುಂಬ ಇತ್ತು. ವ್ಯಾಪಾರನೂ ಅವ್ರದೇ, ಬೆಳೆನೂ ಅವ್ರದೇ, ಸಂಪಾದನೆನೂ ಅವ್ರದೇ. ಏನೇ ತಪ್ಪು ನಡೆದ್ರು ಬಾಯಿ ಮುಚ್ಕೊಂಡಿರ್ಬೇಕಿತ್ತು. ಬಾಯಿ ಬಿಟ್ರೆ ಜನ ಸಾಯ್ತಾನೆ ಇಲ್ಲ ಅಂತ ಹೇಳ್ದೆ. ನಿನ್ ಮಗನೇ ಸತ್ತೋದ್ನಲ್ಲೋ. ಕಾಂಟ್ರಾಕ್ಟ್ ಪೂರ್ತಿ ಅವ್ರದೇ. ಅವ್ರು ಬೇಡ ಅಂತ ಯಾರಾದ್ರೂ ಮುಂದೆ ಬಂದ್ರೆ ತಿಂಗಳಾಯ್ತು ಅಂದ್ರೆ ನಿನ್ ಸಂಬಳ ತಗೋ. ಗರ್ಭಿಣಿ ಆಗ್ಬೇಕು ಅಂದ್ರೆ ಸಂಸಾರ ಮಾಡು. ಸುಖ ಇಲ್ಲ ಅಂದ್ರೆ ನನ್ನಂತವ್ರನ್ನ ಇಟ್ಕೋ. ಡ್ಯೂಟಿ ಯಾಕೆ ನಿನಗೆ? ಮಕ್ಕಳು ಕುಡಿಯೋ ಹಾಲಲ್ಲೂ ಕೂಡ ಕಲಬೆರಕೆ ಮಾಡಿ 60 ಜನ ಎಳೆ ಮಕ್ಕಳು ಪ್ರಾಣನ ಹೋಯ್ತು. ನ್ಯಾಯ ಕೇಳೋದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಆಶ್ರಯ ಕೇಳ್ಕೊಂಡು ಹೋದ್ರು. ಏನಯ್ಯ ಸಂಬಂಧ? ಏನಾದ್ರೂ ಅವ್ರ ಮೇಲೆ ಹಾಕ್ಬಿಡೋದಾ? ಇವ್ರೆಲ್ಲರನ್ನು ಕಳಿಸಿ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ತಪ್ಪು ಅಂತ ಊರಲ್ಲಿದ್ದ ಎಲ್ಲ ಗಂಡಸರು
ನಿಮ್ ತಾಳಿ ಕಿತ್ತಾಕಿದೀನಿ ಅಷ್ಟೇ. ಮುಂದಿನ ಸಾರಿ ಅಲ್ಲಿವರೆಗೂ ನೀನ್ ಬದುಕಿದ್ರೆ ಅಲ್ವೇನೋ. ನಿಮ್ ಪಕ್ಕದಲ್ಲಿ ಮಲ್ಕೊಳ್ಳೋಕೆ ಗಂಡ್ಸೇ ಇಲ್ಲ. ನನ್ನನ್ನ ಯಾವನೇ ಕೊಲ್ತಾನೆ. ದೇವರು. ದೇವ್ರ ಎಲ್ಲಿ? ಬರ ಕೇಳು. ದೇವ್ರನ್ನ ನೀನು ನೋಡ್ಬೇಕು ಅನ್ಬೇಡ. ಅವ್ರು ಎದುರಿಗೆ ಬಂದ್ರೆ ನೀನು ಸುಟ್ಟು ಹೋಗ್ತೀಯಾ. ತೋರ್ಸಿ. ನಿನ್ ದೇವ್ರ ಮುಂದೆ ಬರ್ತಾನ ನೋಡೋಣ. ದೇವ್ರ ಬರ್ತಾವನ ನೋಡ್ರು. ನಿನ್ ಪರ್ಮಿಷನ್ ಇಲ್ದೆ ಆ ದೇವ್ರು ಕೂಡ ನಿನ್ ಮುಂದೆ ಬರೋದಕ್ಕೆ ಭಯ ಪಡ್ತಾನಣ್ಣ. ಎಲ್ಲಿ ಅಂತ ಕೇಳ್ತಿದ್ಯಲ್ಲೋ, ಬಂದಿದಾರ್ ನೋಡು. ದೇವ್ರು ಬಂದ್ರ ಅಂತೆ ಕೊಚ್ಚಾಕ್ರವನ್ನ. ಅವನ್ ಜೀವಂತವಾಗಿ ಬದುಕಬಾರ್ದಣ್ಣ. ಭೂಮಿಗೆ ಭಾರ. ಕೊಚ್ಚಾಕ್ಬಿಡು ಈ ಪಾಪಿನ. ಯಾರು ಗೊತ್ತಾ? ನೀನ್ ಅರ್ಧ ಗಂಟೆಲಿ ಸಾಯೋನು. ನಿನ್ನ ಡ್ರೆಸ್ ನಮ್ಗೆ ಯಾಕೋ? ಇವ್ರಿನ್ನೂ ಬದುಕಿದ್ದಾರೆ ನೋಡಿ. ಇವ್ರಿನ್ನೂ ಬದುಕಿದ್ದಾರೆ. ಇಲ್ಲಿ ಹತ್ರ ಹಾಸ್ಪಿಟಲ್ ಇದೆ. ಡಾಕ್ಟರ್ ಡಾಕ್ಟರ್ ಬೇಗ ಡಾಕ್ಟರ್ನ ಕರೀರಿ. ಡಾಕ್ಟರ್ ಆಪರೇಷನ್ ಅಲ್ಲಿ ಇದ್ದಾರೆ. ಅಯ್ಯೋ ಆದ್ರೆ ಅವ್ರು ಸತ್ತು ಹೋಗ್ತಾರೆ. ಡಾಕ್ಟರ್ ಸರ್ ಪ್ಲೀಸ್ ಸರ್, ಅವ್ರು ಸತ್ತು ಹೋಗ್ತಾರೆ. ಅವ್ರ ಕೊನೆ ಉಸಿರು ಎಳಿತಿದ್ದಾರೆ. ಯಾರೋ ಚೆನ್ನಾಗಿ ಹೊಡೆದ್ ಬಿಟ್ಟಿದ್ದಾರೆ ಇವ್ರಿಗೆ.
ಆಯುಷ್ಯ ಇಲ್ಲ. ಸರ್, ಆಪರೇಷನ್ ಸಕ್ಸಸ್. ಡಾಕ್ಟರ್ ಸಾಹೇಬ್ರೆ, ಇದೆಲ್ಲ ನಿಮ್ ದಯೆಯಿಂದ ಆಗಿದ್ದು. ದೇವ್ರಿಚ್ಛೆ. ಡಾಕ್ಟರ್, ಅವ್ರ ಹಾರ್ಟ್ ಅಲ್ಲಿ ಮಲ್ಟಿಪಲ್ ಬ್ಲಾಕ್ಸ್ ನ ಕ್ಲಿಯರ್ ಮಾಡಿದ್ದೀನಿ. ಅನಾಲಿಸಿಕ್ಸ್, ಹೈ ಪವರ್ ಆಂಟಿಬಯೋಟಿಕ್ಸ್ ನ ಇಮಿಡಿಯೇಟ್ ಆಗಿ ಕೊಡಿ. ಆಂಟಿ ಅರ್ಥಮೆಟಿಕ್ಸ್ ಕಂಟಿನ್ಯೂ ಮಾಡಿ. ಆಂಟಿ ಲೆಪಿಡೆಮಿಕ್ಸ್, ಕಾಫಿ ಬ್ರೆಡ್ ಶುರು ಮಾಡಿ. ಓಕೆ ಸರ್. 10 ದಿನದಲ್ಲಿ ಖುಷಿಯಾಗಿ ಓಡಾಡ್ತಾರೆ. ಲಂಡನ್ ನಲ್ಲಿ FRCS ಓದ್ಕೊಂಡು ಬಂದಿರೋ ಡಾಕ್ಟರ್ ದೊಡ್ಡ ವಂಶದವರಾಗಿದ್ರು. ಎಲ್ಲ ಇರುವಾಗ ಪ್ರಜೆಗಳಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವ. ಹಾಗಾಗಿ ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ ತನ್ನ ಕೋಟೆನೇ ಹಾಸ್ಪಿಟಲ್ ಆಗಿ ಮಾರ್ಪಾಟ್ ಮಾಡಿ ಪ್ರಜೆಗಳಿಗೆ 24 ಗಂಟೆ ಚಿಕಿತ್ಸೆ ಕೊಡುವಂತ ವೈದ್ಯ ಅವರು. ಅತ್ಯಾಚಾರ ಎಲ್ಲೇ ನಡೆದ್ರು ಒಂದೇ ಸಲಕ್ಕೆ ತಿರುಗಿ ಬಿಡುವಂತವ್ರು. ತಪ್ಪು ಅನ್ನೋ ಶಬ್ದ ಕೇಳ್ತಿದ್ದ ಹಾಗೆ ಉಗ್ರ ನರಸಿಂಹ ಆಗ್ತಿದ್ದ. ಅವನ ಕೆಳಗಡೆ ಪ್ರಜೆಗಳು ಆನಂದವಾಗಿದ್ರು. ಏನ್ ದೊಡ್ಡವ್ರು ಇಲ್ಲಿವರೆಗೂ ಬಂದಿದ್ದೀರಾ? ನಮ್ಮನ್ನ ನೋಡಿ ನಿಮ್ಗೂ ಭಯ ಬಂತ? ಭಯನ? ನನಗ? ನನ್ನ ಕಾಂಪೌಂಡ್ ಅಲ್ಲಿರೋ ನಾಯಿಗೂ ಅದು ಗೊತ್ತಿಲ್ಲ. ಮತ್ತೇನಕ್ಕೆ ಬಂದ್ರೆ? ಸಮಾಜಕ್ಕೆ ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡಬಾರ್ದು. ಮಾಡಿದ್ಯಾ, ಮಾಡ್ತಾನೇ ಇದೀಯಾ, ಬೇಡ ಬಿಟ್ಬಿಡ್ಬೇಕು. ನಿಲ್ಲಿಸ್ಲಿಲ್ಲ ಅಂದ್ರೆ? ನಿಲ್ಲಿಸ್ಲಿಲ್ಲ ಅಂದ್ರೆ ಅಂದ್ರು. ನಿನ್ ಮುಂದೆ 2 ಆಪ್ಷನ್ ಇಡ್ತೀನಿ. ಆಪ್ಷನ್ ಎ, ತಪ್ಪು ಮಾಡಿದವ್ರಿಗೆ ಬುದ್ಧಿ ಹೇಳ್ತೀನಿ. ಆಪ್ಷನ್ ಬಿ, ತಪ್ಪು ಮಾಡಿದವ್ರಿಗೆ ನರಕ ಕಳಿಸ್ತೀನಿ. ನಿನ್ಗೆ ಆಪ್ಷನ್ ಎ ಬೇಕಾ, ಆಪ್ಷನ್ ಬಿ ಬೇಕಾ? ನರಕ ಬೇಕಾ, ಬುದ್ಧಿ ಬೇಕಾ? ಏನ್ ಬೇಕೋ ಡಿಸೈಡ್ ಮಾಡ್ಕೋ. ಚಾಯ್ಸ್ ಇಸ್ ಯೋರ್ಸ್, ಚಾಯ್ಸ್ ಇಸ್ ಯೋರ್ಸ್. ಏನ್ ಡಾಕ್ಟರ್, ಸಾಯಿಸೋದು ಅಂದ್ರೆ ಸೂಜಿಗೆ ದಾರ ಪೊಣ್ಸಿ ಹೊಲಿಯೋದು ಅನ್ಕೊಂಡಿದ್ದೀರಾ? ನೋಡು, ಈ ಮುಖನೇ ನೋಡು. 2ನೇ ಮುಖ ಏನಾದ್ರೂ ನೋಡಿದ್ರೆ ನೀನು ತಡ್ಕೊಳಕ್ಕಾಗೋದಿಲ್ಲ. ನಾಶ ಆಗೋಗ್ತೀಯ. ತಪ್ಪು ಮಾಡಿದ್ರೆ ಸಾಯಿಸ್ಬಿಡ್ತೀಯ? ಖಂಡಿತವಾಗ್ಲು. ನಡಿಬಾರ್ದೇನೋ ನಡೆದೋಯ್ತು, ಮುಂದೆ ಈ ತರ ಆಗ್ಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೋ. ನೀನು ಟೆನ್ಷನ್ ತಪ್ಪತ್ತೆ. ಗುಂಡಿಗೆ ಚೆನ್ನಾಗಿದ್ರೆ ಇನ್ನೂ ಸ್ವಲ್ಪ ದಿನ ಬದುಕ್ತೀಯ. ಬರೀ ಪ್ರಾಣ ಕಾಪಾಡೋದಲ್ಲ, ಪ್ರಾಣನೂ ತೆಗಿತೀನಿ. SP ಅವ್ರು ಬರಕ್ ಕೇಳಿದ್ರು ಸರ್. ನಿನ್ನೆವರೆಗೂ ಎಲ್ಲಿಗೆ ಹೋಗಿದ್ರು? ಡಾಕ್ಟರ್ ಆಗಿ ನೀವು ಈ ತರ ಮಾಡ್ಬೋದಾ? ಒಬ್ಬ ಪೇಷಂಟ್ ಬಾಡಿ ಒಳಗಡೆ ವೈರಸ್ ಹೋಯ್ತು ಅಂದ್ರೆ ಡಾಕ್ಟರ್ ಆದವನೇ ತಾನೇ ಅದನ್ನ ಸಾಯಿಸೋದು. ಸಮಾಜಕ್ಕೆ ಬಂದಿರೋ ಆ ವೈರಸ್ನು ಕೂಡ ಒಬ್ಬ ಸಮಾಜ ಸೇವಕ ಆಗಿ ಸಾಯಿಸ್ಬೇಕು. ಪೊಲೀಸು ನಾವಿದೀವಲ್ವಾ, ಆಕ್ಷನ್ ತಗೋತೀವಿ. ಪೊಲೀಸ್ ಎಲ್ಲಿ? ಮೋಸ ಆಯ್ತು ಅಂತ ರೈತರೆಲ್ಲ ಹೋರಾಟ ಮಾಡುವಾಗ ಅದೇ ರೈತರಿಗೆ ವಿಷ ಕೊಟ್ಟು ಸಾಯಿಸಿದಾಗ ನೋ ಪೊಲೀಸ್. ಕಾಂಟ್ರಾಕ್ಟರ್ನ ಸಾಯಿಸ್ಬಿಟ್ಟು ಟೆಂಡರ್ಗೆ ಅಂತ ಬಂದಿರೋ ಲೇಡಿ ಆಫೀಸರ್ನ ಕರ್ಕೊಂಡು ಅತ್ಯಾಚಾರ ಮಾಡಿದ್ರು ನೋ ಪೊಲೀಸ್.
ಇದೇನು ಅಂತ ಎದುರು ಮಾತಾಡಿದಾಗ, ಅತಿ ಕ್ರೂರವಾಗಿ ಸಾಯಿಸಿದಾಗ ನೋ ಪೊಲೀಸ್. ವಿಷಭರಿತ ಹಾಲು ಕುಡಿದು 60 ಜನ ಮಕ್ಕಳು ಸತ್ತಾಗ, ಸ್ವಾಮಿ ನಮ್ಮ ಪರಿಸ್ಥಿತಿ ಈ ತರ ಆಗಿದೆ ಅಂತ ಅವ್ರ ತಂದೆ ತಾಯಿ ಬಂದ್ ಬೇಡ್ಕೋಬೇಕಾದ್ರೆ ನೋ ಪೊಲೀಸ್. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ ಪಾಪಕ್ಕೆ 300 ಜನರನ್ನ ಮಾನವೀಯತೆ ಇಲ್ಲದೆ ಕೊಂದು ಅವ್ರನ್ನ ಬಾವಿಯಲ್ಲಿ ಹೂತಾಕ್ದಾಗ ನೋ ಪೊಲೀಸ್. ಆವಾಗ ತೆಗಿದೇ ಇರೋ ಬಾಯಿ ಆಫ್ಟರ್ ಆಲ್ ಒಬ್ಬ ಕ್ರಿಮಿನಲ್ ಕೊಂದಾಗ ತೆಗಿತಾ ಇದೆ ಯಾಕೆ? ಸರ್, ಅವರು ನಿಮ್ ತರನೇ ಈ ಏರಿಯಾದಲ್ಲಿ ದೊಡ್ಡ ಫ್ಯಾಮಿಲಿ, ನಿಮ್ಗೆ ಗೊತ್ತಿಲ್ವಾ? ದೊಡ್ಡ ಫ್ಯಾಮಿಲಿನ ನಮ್ ತರನ? ಬೇಡ, ಫ್ಯಾಮಿಲಿ ಚರಿತ್ರೆ ಬಗ್ಗೆ ಮಾತಾಡ್ಬೇಡ SP. ಚರಿತ್ರೆ ಅಂದ್ರೆ ನಮ್ದು. ಚರಿತ್ರೆನ ಸೃಷ್ಟಿ ಮಾಡಿದ್ದೆ ನಾವು, ಆ ಚರಿತ್ರೆಯಲ್ಲಿ ರಾಯಲ್ ಆಗಿರೋದು ನಾವೇ. ಅವರೇನು ಬ್ಲಡಿ ಫೂಲ್ಸ್, ಮೃಗಗಳ ಜಾತಿ. ನೋ ಮೋರ್ ಆರ್ಗ್ಯುಮೆಂಟ್ಸ್ SP ಅವರೇ. ನಿನ್ನ ಹತ್ರ ಸಾಕ್ಷಿ ಅಂತ ಏನೂ ಇಲ್ಲ. ಕ್ಲಾರಿಟಿ ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ತಪ್ಪು ಮಾಡ್ದವನ್ಗೆ ಶಿಕ್ಷೆ ಆಗ್ಲೇಬೇಕು. ನೋ ಪೊಲೀಸ್. ಗನ್ಸ್ ಆರ್ ಮೇಡ್ ಆಫ್ ರೂಲ್ಸ್ ಬಟ್ ನಾಟ್ ಸ್ವಾರ್ಡ್. ಹಲೋ, ಅವನನ್ನೇನ್ ಮಾಡಿದೆ? ನೀವಾದ್ರೆ ಅನ್ಯಾಯ ಆಗುವಾಗ ನೋಡಿದ್ರು ನೋಡದೆ ಇರೋ ತರ ಇರೋ ಅಂದ್ರಿ. ಅವರು ಕ್ಲಾರಿಟಿಯಾಗಿ ನೋಡ್ಲೇಬೇಡ ಅಂತ ಹೇಳಿದ್ರು. ನಿಮ್ಮ ಕ್ಷೇಮಕ್ಕೋಸ್ಕರ ಒಂದು ಮಾತು ಹೇಳ್ತಾ ಇದ್ದೀನಿ ಸರ್. ನನ್ನ ಸರ್ವಿಸಲ್ಲಿ ನಾನು ಹುಬ್ಳಿ, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. ತುಂಬಾ ಜನ ನೋಡಿದ್ದೀನಿ. ಆದ್ರೆ ಫಸ್ಟ್ ಟೈಮ್ ಒಂದು ಸಿಂಹನ ನೋಡಿದೆ ಸರ್. ನರಸಿಂಹನ ನೋಡಿದೆ ಸರ್. ಇದ್ರೆ ಜಾಗ್ರತೆ ಆಗಿರಿ, ಇಲ್ಲ ಅಂದ್ರೆ ಓಡೋಗಿ. ನಾವು ಚುಸ್ತವ್ರಿಗೆ ಕಟ್ಟಾಕಿ ಟ್ರೀಟ್ಮೆಂಟ್ ಕೊಟ್ಟು ಬದುಕ್ತಾರವನವನು. ನನ್ನ ಮಗನನ್ನೇ ಸಾಯಿಸಿದವನವನು. ನೀನಿಲ್ಲಿ ಯೋಗಾಸನ ಮಾಡ್ತಾ ಕೂತಿದೀಯನೋ? ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಪ್ಪ, ಸಾಯಿಸ್ಬಿಡ್ತೀನಿ ಅವನ್ನ. ನಡು ಮನೇಲಿ ಕೂತ್ಕೊಂಡು ಅಳೋ ವಂಶ ಅಲ್ಲ ಕಣ ನಮ್ದು. ಶತ್ರು ಬಂದು ನಮ್ ಕಾಲಿಗೆ ಬೀಳ್ಬೇಕು, ಇಲ್ಲ ಅಂತಂದ್ರೆ ಅವನ ತಲೆ ಅಲ್ಲೇ ಉರುಳ್ಬೇಕು. ಕೇಳಿಸ್ಕೊಂಡ್ಯಾನೋ ಹಿರಿ ಮಗನೇ, ಕೇಳಿಸ್ಕೊಂಡ್ಯಾ? ನೀನಾದ್ಮೇಲೆ ಕತ್ತಿ ಹಿಡಿದಿರೋ ಇವನು, ಇವನಿಗಿರೋ ರೋಷನು ನಿನಗಿಲ್ವಲ್ಲೋ? ಇಲ್ವಲ್ಲೋ? ಕೂತ್ಕೋ. ನೋಡು ನೋಡು, ನಿನಗೀಗ ಪೌರುಷ ಬರಬೇಕು, ಅವನ ಹೆಂಡತಿ ಕೂಡ ಇದೇ ತರ ಅನುಭವಿಸ್ಬೇಕು. ಅಲ್ಲಿವರೆಗೂ ನಾವು ನಮ್ಮದೇ ಆಗಿರಬಾರ್ದು, ನಮ್ಮದೇ ಆಗಿರಬಾರ್ದು, ನಮ್ಮದೇ ಆಗಿರಬಾರ್ದು. ಮಗ ಎಲ್ಲಿ? ಡ್ಯಾಡಿ. ಬಾಮ್ಮ. ಏನಮ್ಮ, ಆರೋಗ್ಯ ಎಲ್ಲ ಹೇಗಿದೆ? ಚೆನ್ನಾಗಿದೆ ಅಣ್ಣಯ್ಯ. ವ್ಯಾಪಾರ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಬಾವ. ನಿಮ್ಮ ಅಣ್ಣ ಬಂದಿದ್ದಾನೆ, ಊಟಕ್ಕೆ ಏರ್ಪಾಡು ಮಾಡು ಗಾಯತ್ರಿ. ಸ್ವಾಮಿ ನಮಸ್ಕಾರ. ಏನ್ ಪುರೋಹಿತ್ರೆ ಇಲ್ಲಿಗೆ ಬಂದ್ರಿ? ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಲ್ಯಾಣ ಮಹೋತ್ಸವ ಹತ್ರಕ್ ಬಂತು. ಟ್ರಸ್ಟಿಂದ ನಿಮ್ಗೆ ಗೊತ್ತಿಲ್ಲದೆ ಇರಲ್ಲ, ಆದ್ರೂ ಕೂಡ ದೇವಸ್ಥಾನದ ಕಡೆಯಿಂದ ನಿಮ್ಗೆ ವಿಷಯ ತಿಳಿಸ್ತಾ ಇದ್ದೀನಿ. ಜೊತೆಗೆ ನಿಮ್ಮ ವಂಶಾಭಿವೃದ್ಧಿಗೋಸ್ಕರ ಯಜ್ಞಕ್ಕೆ ಎಲ್ಲ ಏರ್ಪಾಡು ಮಾಡ್ಲಾ? ಅದು ಪ್ರತಿ ವರ್ಷ ಮಾಡ್ತಾ ಇರೋ ಆಚರಣೆ. ನೀವೇ ಹೇಳಿದ್ರಿ ವಂಶ ರಕ್ಷಣೆ ಅಂತ. ಅದನ್ನ ಹೇಗ್ ನಿಲ್ಸೋದು ಪುರೋಹಿತ್ರೆ? ಕಲ್ಯಾಣ ಮಹೋತ್ಸವನೇ ಮೊದಲು ಮಾಡೋಣ. ಹಾಗೆ ನಿಮ್ ಕೈಯಾರ ಇನ್ನೊಂದು ಕಾರ್ಯನೂ ಮಾಡ್ಕೊಡ್ಬೇಕು. ಒಬ್ಬ ಸಾಧಾರಣ ಪೂಜಾರಿ ತನ್ನ ಮಗಳನ್ನ ಸೆಕೆಂಡ್ ಇಯರ್ ಓದಿಸೋದೇ ಕಷ್ಟ. ಹೀಗಿರುವಾಗ ನನ್ನ ಮಗಳನ್ನ MBBS ಓದಿಸಿ ಡಾಕ್ಟರ್ ಮಾಡಿದ್ದೀರಾ. ಅವಳಿಗೊಂದು ಒಳ್ಳೆ ಸಂಬಂಧ ಬಂದಿದೆ. ಇವಳು ನಿಮ್ಮ ಮಗಳ ತರನೇ ಅಲ್ವಾ? ಸ್ವಾಮಿ ಕಾರ್ಯ ಮುಗಿದ್ಮೇಲೆ
ಈ ಶುಭ ಕಾರ್ಯನೂ ನಿಮ್ ಕೈಯಾರೇನೆ ಮಾಡ್ಕೊಡ್ಬೇಕು. ಆಯುಷ್ಮಾನ್ ಭವ. ಬಸನ್ನಿ ಬಾ ಬಸನ್ನಿ ಬಾ. ಏನಯ್ಯ ನೀನು? ಸಾವಿತ್ರಿ, ನೀನಂದ್ರೆ ನಂಗೆ ತುಂಬಾ ಇಷ್ಟ ಕಣೆ. ಹೌದಾ? ಈಗ ಅಣ್ಣವ್ರ ಜೊತೆ ಆಸ್ಪತ್ರೆನಲ್ಲಿ ಇರ್ತೀಯಲ್ಲ, ಏನ್ ಮಾಡ್ತೀಯ ನೀನು? ಯಜಮಾನ್ರು ಆಪರೇಷನ್ ಮಾಡುವಾಗ ಹೊಲಿಗೆ ಹಾಕ್ತಾರಲ್ಲ, ಹೊಲಿಗೆ ಹಾಕಿದ್ಮೇಲೆ ಅದನ್ನೆಲ್ಲ ನಾನೇ ಕಟ್ ಮಾಡೋದು. ಅಣ್ಣವ್ರು ಸಾಯಿಸ್ಬೇಡ ಅಂದ್ರೆ ಸಾಯಿಸ್ಬೇಡ್ದ್ಯಾ ನೀನು? ನಿನಗೇನಾಯ್ತಾ ಈ ತರ ಮಾತಾಡ್ತಾ ಇದೀಯಾ? ಸಾಯಿಸು ಅಂದ್ರೆ ಸಾಯಿಸ್ತೀಯಾ ಇಲ್ವಾ? ಅಯ್ಯೋ ನಿನ್ ಮನ್ಕ ಇವಾಗ ಹೋಗೋ. ಹಿಂಸೆ ಅಂದ್ರೆ ಅಷ್ಟೊಂದು ಇಷ್ಟನಾ ನಿನ್ಗೆ? ಏನಯ್ಯ, ಏನ್ ನೋಡಿ ನಿನ್ನ ಇಷ್ಟ ಪಡ್ಬೇಕು? ನೋಡಿದ್ರೆ ತಲೆನಲ್ಲಿ 4 ಹೋಗ್ಲಿಲ್ಲ, ನಿಂತ್ರ 5 ಅಡಿ ಉದ್ದ ಇಲ್ಲ. ಅಣ್ಣವ್ರ ಜೊತೆ ನಿಂತ್ಕೋತೀಯ ಅಂತ ನಿನ್ನ ನಾನು ಇಷ್ಟ ಪಡಕ್ಕಾಗತ್ತಾ? ನೀನು ಅಣ್ಣವ್ರ ಜೊತೆ ನಿಂತ್ಕೊಂಡು ಅಣ್ಣರು ಮಚ್ಚಲ ಎಲ್ಲ ಎತ್ಕೊಂಡ್ ಬಂದು ಒಬ್ಬೊಬ್ಬರನ್ನ ಸಾಯಿಸ್ತಿದ್ರೆ ಆ ರಕ್ತ ನಿನ್ ಮೈ ಮೇಲೆ ಸಿಡಿಬೇಕು. ಆ ರಕ್ತದಲ್ಲಿ ನೀನು ನೆಂದು ನಡ್ಕೊಂಡ್ ಬರ್ತಾ ಇರುವಾಗ ಆ ದರ್ಪ ಏನು, ಆ ಗತ್ತೇನು, ಅದನ್ನ ನೋಡಿಕೊಂಡು ನಾನು ನಿನ್ನ ಇಷ್ಟ ಪಡ್ಬೇಕು. ಆ ಪೌರುಷ ಅಂದ್ರೆ ಸಾವಿತ್ರಿ, ಇದನ್ನ ಉಗಿಸ್ಕೊಳಕ್ ಚೆನ್ನಾಗಿದೆ, ಆದ್ರೆ ಮಾಡ್ಬೇಕು ಅಂದ್ರೆ ಕೈ ನಡುಗುತ್ತೆ ಕಣೆ. ನಿನ್ ಗಂಡ್ಸಲ್ವಾ? ಅಣ್ಣವ್ರು 10 ಜನನ ಸಾಯಿಸ್ಬೇಕಾದ್ರೆ ನೀನ್ 4 ಜನನ ಸಾಯಿಸಕ್ಕಾಗಲ್ವಾ? 4 ಜನನ? ಹೋಗ್ಲಿ ಇಬ್ರು. ಅದೇನ್ ಬಾಳೆಕಾಯಿ ಅನ್ಕೊಂಡೇನೆ ಮನುಷ್ಯರು. ಏನೇ ಆಗ್ಲಿ ಸಾಯಿಸ್ಬೇಕು. ಎಲ್ಲಾರನು ಸಾಯಿಸ್ಬೇಕು ಅಂದ್ರೆ ಮುಚ್ಚು ಕತ್ತಿನೆಲ್ಲ ಯಾರು ಸಪ್ಲೈ ಮಾಡ್ತಾರೆ? ಯಾವನಿಗೆ ಗೊತ್ತು? ಮಹಾಭಾರತ ಓದಿದ್ಯಾ? ಏನೋ ಒಂದ್ ಬಿಡು. ಮಹಾಭಾರತದಲ್ಲಿ ಕೃಷ್ಣ ಯಾರಿಗಾರು ಸಾಯಿಸಿದ್ರ? ಸಾಯಿಸಿಲ್ಲ. ನಾನು ಹಂಗೆ ಕೃಷ್ಣನ್ ಟೈಪ್ ತಂದಿಕ್ಬಿಟ್ಟು ನೋಡ್ತಾ ಇರ್ತೀನಿ. 4 ಜನನ್ ಸಾಯಿಸಿ ಅವ್ರ ತಲೆ ತಗೊಂಡ್ಮ, ಆಮೇಲೆ ಯೋಚನೆ ಮಾಡ್ತೀನಿ. 4 ತಲೆಗಳ? ನನ್ ಕರ್ಮ. ಏನೋ ಸೂಜಿ ಇಂಜೆಕ್ಷನ್ ಎತ್ಕೊಡೋಣ ಅಂತ ಡಾಕ್ಟರ್ ಹತ್ರ ಸೇರ್ಕೊಂಡ್ರೆ ಅವ್ರಿಗೆ ಕತ್ತಿ ಮಚ್ಚು ಎಲ್ಲ ಎತ್ಕೊಡ್ಬೇಕಂತ. ಇವಾಗ ಏನೋ ಯಾರು ಸಿಕ್ಕಿಲ್ಲ ಅಂತ ಇವಳನ್ನ ಕಟ್ಕೊಳ್ಳೋಣ ಅಂತ ಹೋದ್ರೆ ಇವಳು 4 ತಲೆ ಕೇಳ್ತಾ ಇದ್ದಾಳೆ. ಇರ್ಲಿ ಸಾವಿತ್ರಿ, ನಿನ್ನ ಅಹಿಂಸೆಯಿಂದನೇ ಕಟ್ಕೋತೀನಿ ಕಣೆ. ಬಿಡಲ್ಲ, ನಿನ್ನ ಬಿಡಲ್ಲ ಸಾವಿತ್ರಿ. ಬಾವ ಎಲ್ಲೋದ್ರು? ಅವರು ಈ ದಿನ ಏನು ತಿನ್ನಲ್ಲ. ಅಮ್ಮ ಗಾಯತ್ರಿ, ಅದೇ ನಿನ್ ಗಂಡಿಂಗೆ ನೀನಾದ್ರೂ ಹೇಳಮ್ಮ. ಅವರು ಯಾರ ಮೇಲಂದ್ರೆ ಅವ್ರ ಮೇಲೆ ಜಗಳ ಆಡೋದು, ಹೊಡೆಯೋದು ಏನಕ್ಕಿದೆಲ್ಲ? ಯಾರನ್ನ ಎದುರಾಕೊಂಡಿದ್ದಾರೆ ಗೊತ್ತಾ? ಅವರು ಅಷ್ಟು ಒಳ್ಳೆಯವರಲ್ಲ. ಹುಷಾರಾಗಿರ ಕೇಳು. ಅದೇನು ಹೇಳ್ಬೇಕು ಅದನ್ನ ನೀನೇ ಅವ್ರಿಗೆ ಹೇಳು. ಊಟ ಮಾಡು. ಏನಮ್ಮ ಗಾಯತ್ರಿ, ನಿನಗೊಂದ್ ವಿಷಯ ಹೇಳೋಣ ಅಂತ ಅನ್ಕೊಂಡೆ. ಹೇಳಿ ಅತ್ಗೆ. ಏನಿಲ್ಲ, ಇಷ್ಟೊಂದು ಕೋಪಿಷ್ಟ ಆಗಿರೋ ನನ್ನಣ್ಣ ರಾತ್ರಿ ಏಕಾಂತದಲ್ಲಿರ್ಬೇಕಾದ್ರೆ ಹೇಗಿರ್ತಾನೋ ಏನೋ ಅಂತ. ಡಾಕ್ಟರ್ನ ನೀವು ನೋಡಿರೋದು 1 ಶೇಡ್ ಮಾತ್ರ, ಆದ್ರೆ ಎಷ್ಟು ಶೇಡ್ ಇದೆ ಗೊತ್ತಾ? ಅಯ್ಯೋ, ಅಕ್ಕ ಭಾವ ಬಂದ್ರೆ ಗೊತ್ತು. ಈಗ ನೋಡು ಭಾವನ್ನ ಹೇಗ್ ಆಟ ಆಡಿಸ್ತೀವಿ. ಯಾಕಮ್ಮ ಬೇಡ? ಡಾಕ್ಟ್ರ ತಾನೇ, ಏನ್ ಮಾಡ್ತಾರೆ ನೋಡೋಣ. ಬೇಡ ಚಿಕ್ಕಮ್ಮ ಪ್ಲೀಸ್. ಏನ್ ಬೇಕು? ಅದೇ ಗಾಯತ್ರಿ, ನಾಳೆ ವ್ರತ ಇದೆ. 10 ದಿನ ತನಕ ಇದೆಲ್ಲ ಏನು ನಡೆಯಲ್ಲ. ಮುಚ್ಕೊಂಡ್ ಹೋಗಿ ಮಲ್ಕೊಳ್ಳಿ. ಏನ ಬಾಗ್ಲು? ಏನ್ ಭಾವ? ಅದು ಅದೇ ಗಾಯತ್ರಿ, ವ್ರತ ಮಾಡ್ತಿದ್ದಾರೆ. 10 ದಿನ ಇವೆಲ್ಲ ಇಲ್ಲ, ಮುಚ್ಕೊಂಡು ಮಲ್ಕೊಳ್ಳಿ. ಏನ್ ಮುಚ್ಕೋಬೇಕು? ಏನ್ ಬಾವಾ? ಅದು ಅದೇ ಗಾಯತ್ರಿ, ಅಕ್ಕ ಈಗ ವ್ರತ ಮಾಡ್ತಿದ್ದಾರೆ. 15 ದಿನ ಅವರು ಹೀಗೆ ಇರ್ಬೇಕು. ಅಲ್ಲಿವರೆಗೂ ನೀವು ಮುಚ್ಕೊಂಡ್ ಮಲ್ಕೊಳ್ಳಿ. ಈಗೇನ್ ಮುಚ್ಕೋಬೇಕು? ಬೆಡ್ಶೀಟ್ ನ. ಅಯ್ಯೋ, ನನ್ನ ಹತ್ರ ಅಂತಿದ್ದಂಗೆ ಹೌದು, ನಾನ್ ಹೇಳಿಲ್ವಾ? ಡಾಕ್ಟರ್ ಎಲ್ಲ ಅಷ್ಟೇ ಹೆದರ್ಕೊಂಡ್ಬಿಡ್ತಾರೆ. ಗಾಯತ್ರಿ, ನೀವಾ? ನಾನು ಗಾಯತ್ರಿ ಅನ್ಕೊಂಡು. ಅಮ್ಮ ದೇವ್ರೆ, ಅಯ್ಯೋ. ಗಾಯತ್ರಿ, ಗಾಯತ್ರಿ, ನೀನಾ? ಗಾಯತ್ರಿ ಅನ್ಕೊಂಡ್ಬಿಟ್ಟೆ.
ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತ್ಕೊಂಡ್ರೆ ಗಾಯತ್ರಿ 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 ಅಂತ ಸಿಕ್ದವ್ರನ್ನೆಲ್ಲ ತಗ್ಗೋತಾ ಇದ್ದಾನಮ್ಮ. ನೀನ್ ಇವಾಗ ಹೋಗ್ಲಿಲ್ಲ ಅನ್ಕೋ, ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಮಾಡೇ ಮಾಡ್ತಾನೆ. ಅಯ್ಯಮ್ಮ ಮುದ್ದೆ ತಿನ್ನೋಳ್ ನನಗೇನೆ ಅವ್ರು ಹಿಡ್ಕೊಂಡ ತಕ್ಷಣ ಮೂಳೆನೆ ಮುರ್ದಂಗ ಆಯ್ತಲ್ಲ. ನಿನ್ನ ಆ ತರ ಹಿಡಿದ್ರೆ ಏನಾಗ್ತೀಯಮ್ಮ ನೀನು? ಅಕ್ಕ ನಿನ್ ಗಂಡ ರೂಮಲ್ಲೆಲ್ಲ ಹುಡ್ಕಾಡ್ತಿದ್ದಾರೆ. ಬೇಗ ಹೋಗಕ್ಕ, ಇಲ್ಲಾಂದ್ರೆ ಇಲ್ಲಿಗೆ ಬಂದ್ಬಿಡ್ತಾರೆ. ನಾಳೆ ಏನೋ ವ್ರತ ಇದೆ ಎಂದಿದ್ರು, 10 ದಿನದವರೆಗೂ ಸಿಗಲ್ಲ ಅಂತ ಹೇಳಿದ್ರು. ಬಂದೇ ಬಿಟ್ಟೆ, ಪರವಾಗಿಲ್ವಾ? ಗುಡ್ ಆಫ್ಟರ್ನೂನ್ ಬಾವ. ವ್ಯಾಪಾರ ಹೇಗ್ ನಡೀತಾ ಇದೆ? ಚೆನ್ನಾಗಿದೆ ಬಾವ. ಒಬ್ನೇ ನೋಡ್ಕೋತಾ ಇದೀಯಾ? ಇಲ್ಲ, ವೀರಕೇಶವ ಅವರು ಪಾರ್ಟ್ನರು. ಅವ್ನ್ ಯಾರು ಅಂತ ಗೊತ್ತಾ? ಪರ್ಸ್ನಲ್ ಬೇರೆ, ವ್ಯಾಪಾರನೇ ಬೇರೆ ಬಾವ. ಅವ್ರ ಜೊತೆ ವ್ಯಾಪಾರ ಮಾಡ್ಕೊಂಡೆ ನಿಮ್ಮ ಜೊತೆ ಊಟ ಮಾಡಲ್ವ ಬಾವ? ಅಂತವ್ರ ಹತ್ರ ವ್ಯಾಪಾರ ಬೇಕಾ ನಿನಗೆ? ನನಗೆ ಬೇಕು ಬಾವ. ನಿಮಗೆ ತಲಾಂತರದ ಆಸ್ತಿ ಇದೆ, ಏನು ಮಾಡಿದ್ರೂ ನಡೆಯುತ್ತೆ. ಮತ್ತೆ ನಿಮ್ಮ ಸ್ನಾನಕ್ಕೆ ಬರಬೇಕು ಅಂದರೆ ನಾನು ಸಂಪಾದನೆ ಮಾಡಬೇಕಲ್ವಾ? ಅವಾಗ ವ್ಯಾಪಾರ ರಿಲೇಷನ್ ಎರಡೂ ಇರಬೇಕಲ್ವಾ? ಅಂದ್ರೆ ನನ್ನ ಹತ್ರಕ್ಕೆ ಬೆಳಿಬೇಕು ಅಂತಂದ್ರೆ ನೀನ್ ಮಾಡ್ತಿರೋ ವ್ಯಾಪಾರದಲ್ಲಿ 10 ಜನದ ಪ್ರಾಣ ಹೋದ್ರೆ ಅದನ್ನೆಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಂಡ್ರೆ ವ್ಯಾಪಾರ ಹೇಗೆ ಮಾಡೋದು ಬಾವ? ಇವಾಗ ಊರಿಗೆ ರೋಡ್ ಹಾಕ್ಬೇಕು ಅಂದರೆ 10 ಮನೆ ಹೋಗುತ್ತೆ ಅಂತ ರೋಡ್ ಹಾಕೋದು ನಿಲ್ಲಿಸ್ತೀವ? ಹೊಡೆದಾಕಲ್ವಾ? ಇದೆಲ್ಲ ಸಾಧ್ಯನೇ ಇಲ್ಲ. ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ಒಂದು ಮಾತು ಹೇಳ್ತೀನಿ. ಲಾಭ ನಷ್ಟದ ವಿಷಯ ಬಂದಾಗ 10 ಜನದ ಪ್ರಾಣ ಹೋದ್ರೂ ನಾನು ಯೋಚನೆ ಮಾಡಲ್ಲ ಅಂದೆ. ಒಳ್ಳೇದು ಕೆಟ್ಟದು ಅನ್ನೋ ವಿಷಯ ಬಂದ್ರೆ ನನ್ನ ಸ್ವಂತ ಭಾವವನ್ನು ಕೊಲ್ಲಕ್ಕೂ ಹೇಸಲ್ಲ. ನಾನು ಯಾವುದೇ ಪೇಷಂಟ್ ಬಂದರೂ ಒಂದೇ ತರ ಟ್ರೀಟ್ ಮಾಡ್ತೀನಿ. ಅದು ಮನೆಯವರಾಗಿರ್ಬೋದು, ಹೊರಗಡೆ ಅವರಾಗಿರ್ಬೋದು. ಏನಂದ್ರೆ? ಊಟಕ್ಕೆ ಬನ್ನಿ. ಬರ್ತೀನಿ ಗಾಯತ್ರಿ. ಬಾ, ನಿನ್ ತಂಗಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಊಟ ಮಾಡುವಂತೆ ಬಾ. ಜೀವನ ಟಾನಿಕ್ ಬಾಟ್ಲಿ ಕೂಡ ಮುಂಚೆ ಅಲ್ಲಾಡ್ಸು 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 ಅಲ್ಲಾಡ್ಸು. ಎಲ್ಲಿದ್ದೀಯಾ? ಗಾಡಿನಿಂದ ಮುಂದೆ ಅಲೆ ಕೆಳಗೆ ಅಲ್ಲಾಡ್ಸು ಅಲ್ಲಾಡ್ಸು. ಸಾವಿತ್ರಿ, ಅದು ನಿನ್ನ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗುತ್ತೆ ಕಣೆ. ಏನೋ ನಾನ್ ಸ್ನಾನ ಮಾಡುವಾಗ ನಿನ್ ಕೈಯಾರ ಬೆನ್ನುಜ್ಜದ್ ಬಿಟ್ಬಿಟ್ಟು ಈ ಪಾತ್ರೆಗಳು ಉಜ್ತಾ ಇರೋದು ನಂಗೆ ತುಂಬಾ ಬೇಜಾರಾಗುತ್ತೆ ಕಣೆ. ನೀನ್ ಹೋಗು, ಯಾರಾದ್ರೂ ಉಜ್ಕೋತಾರೆ. ಬೇರೆಯವರೆಲ್ಲ ಯಾಕೆ ಉಜ್ಜು ಮಾಡಬೇಕು? ನೀನೇ ಉಜ್ಜು ಮಾಡ್ಕದಲ್ವಾ? ಸರಿ ಆಯ್ತು, ಉಜ್ತೀನಿ. ಮರ್ಡ್ರು ಮಾಡೋದು ಕಷ್ಟ, ಆದ್ರೆ ಪಾತ್ರೆ ಉಜ್ಜೋದೇನ್ ಕಷ್ಟ. ನೀನಿ ಕಡೆ ಬಾ. ಹೇಗೋಗಿದ್ದೀನಿ? ತುಂಬಾ ಚೆನ್ನಾಗಿ ಹೋಗಿತ್ತೀಯ. ಮನುಷ್ಯರನ್ನು ಕೂಡ ಪಾಠ 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 ಅಂತ ಹಿಂಗೆ ಹೋಗಿದ್ರೆ ಚೆನ್ನಾಗಿರುತ್ತೆ. ಏನು ಮನುಷ್ಯನ ಹೋಗಿಬೇಕಾ? ಇದನ್ನ ಹೋಗಿದ್ದೀನಲ್ಲ, ಸಾಕ್ಬಿಡು. ಮನುಷ್ಯನೆಲ್ಲ ಹೋಗಿ ನನ್ ಕೈಲಾಗಲ್ಲ. ಹಂಗೆ 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 ಕತ್ತರಿಸು ಕತ್ತರಿಸು ಕತ್ತರಿಸು. ಚೆನ್ನಾಗಿ ಕಟ್ ಮಾಡ್ತಾ ಇದೀನಲ್ಲ. ಸೂಪರ್ ಬಾ. ಕಾಂಪೌಂಡರ್ ಆಗಿ ಬಂದೆ. ಈಗ ಮನೆ ಕೆಲ್ಸನೂ ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ. ಏನು ತೊಂದರೆ ಆಗ್ದಿರೋ ತರ ನೋಡ್ಕೋ. ಆಯ್ತು. ಹೇಗೂ ಸಾವಿತ್ರಿಗೆ ಒಳ್ಳೊಳ್ಳೆ ಸಂಬಂಧ ಬರ್ತಿದೆ. ಮದ್ವೆ ಮಾಡಿಸಿ ಕಳ್ಸಿಕೊಡ್ತೀನಿ. ಅಮ್ಮೋರೆ, ಅಯ್ಯೋ, ನಾನು ಇದನ್ನ ಕಟ್ ಮಾಡೋದು, ಪಾತ್ರೆ ತೊಳೆಯೋದು, ನೀರ್ ಸೇದೋದು, ಬಟ್ಟೆ ಒಗಿದ್ನೆಲ್ಲ ಏನ್ ಕಲ್ತೆ ಅಂತ ಅನ್ಕೊಂಡ್ರಮ್ಮ. ಸಾವಿತ್ರಿನ ಮದುವೆ ಮಾಡ್ಕೊಳಕಮ್ಮ. ನೀವ್ ಹಿಂಗ ಅನ್ಬಿಟ್ರೆ ನನ್ ಜೀವನ ಜೀವಿರೋ ಸೌತೆಕಾಯಿ ಆಗ್ಬಿಡ್ತದಮ್ಮ. ಈ ವಿಷಯ ಅತ್ತೆ ಗೊತ್ತಾ? ಗೊತ್ತಿಲ್ಲಮ್ಮ. ಮೊದ್ಲು ಅತ್ತೆ ಪರ್ಮಿಷನ್ ತಗೋ. ಅಮ್ಮ, ಏನು ತಲೆ ಮೇಲೆ ಕೂದ್ಲು ಉದುರೋಗ್ತಾ ಇದೆಯಮ್ಮ. ಅದಕ್ಕೆ ನಾನೇನ್ ಮಾಡ್ಬೇಕು ಅಂತ್ಯಾ? ಅದೇನಮ್ಮ, ನನ್ ಮದ್ವೆ. ಯಾವ ದೇಶದ ಹುಡುಗಿ ಬೇಕೋ? ದೇಶ ಯಾವ್ದಾದ್ರು ಏನಾಯ್ತಮ್ಮ, ಮನೆ ಕೆಲಸದೊಳನೆ ತಾನೇ ಮದ್ವೆ ಆಗೋದು. ಅದೇ ಯಾವ ದೇಶದ ಒಳ್ಳೆ ಹುಡುಗಿ ಬೇಕು ಅಂತ ಕೇಳ್ತಿದ್ದೀನಿ. ದೇಶದ ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ಯಾಕಮ್ಮ? ನಮ್ಮ ಏನು, ನಮ್ಮ ಮನೆ ಕೆಲಸದೊಳು ಇದ್ದಾಳಲ್ಲಮ್ಮ, ಅವಳನ್ನೇನಾದ್ರೂ ನನ್ ಮದ್ವೆ ಆದ್ರೆ ಅವಳು ನಿಮ್ ಹಿಂದೆ ತಿರುಗ್ತಾ ಇರ್ತಾಳೆ, ನಾನು ಡಾಕ್ಟರ್ ಹಿಂದೆ ತಿರುಗ್ತಾ ಇರ್ತೀನಿ. ಪಾಪ, ಒಳ್ಳೆ ಹುಡುಗಿ ಕಣೋ. ಹೌದಮ್ಮ. ನೋಡಿ ನೋಡಿನು ಹಾಳ್ ಬಾವಿಗ್ ಬೀಳು ಅಂತ್ಯಾ? ಸರಿ, ಅವಳಿಗಿಷ್ಟ ಇದ್ಯಾ? ಏನೋ ಅಮ್ಮ, ನನ್ ಪ್ರಯತ್ನ ನಾನು ಮಾಡಿದೀನಿ. ಅವಳಲ್ಲಿ? ಇಲ್ಲೇ ಇದೀನಿ. ಏನೇ, ನಿನ್ಗೂ ಇಷ್ಟನಾ? ಇಷ್ಟನೇ ಅಮರ. ಏನ್ ಇಷ್ಟ ಐತೆ ಅವನಲ್ಲಿ? ಹಂಗ್ ಕೇಳಿದ್ರೆ ಏನ್ ಹೇಳ್ತಾಳಮ್ಮ?
ನಾಚ್ಕೋತಲ್ಲ ಅವಳು. ನನಗೆ ಯಾಕೆ ನಾಚಿಕೆ? ನಾಚಿಕೆ ಇಲ್ವಾ? ಅಮ್ಮರೇ ಇವ್ರು ಕತ್ರಿಸೋತಾರ ತರಕಾರಿನ ಕಚ ಕಚ ಅಂತ ಕಟ್ ಮಾಡ್ತಾರೆ, ಪಾತ್ರೆ ಚೆನ್ನಾಗಿ ಉಜ್ತಾರೆ, ನೀರ್ ಬರ ಎಳಿತಾರೆ, ಬಟ್ಟೆನು ಸಖತ್ತಾಗಿ ಒಗಿತಾರೆ. ನಾನು ಗುಡಿಸ್ಲಲ್ಲಿರೋದಲ್ವಾ, ಆ ಗುಡಿಸ್ಲಿಗೆ ವಾಚ್ಮನ್ ಬೇಕು. ನೀವ್ನ ಕಟ್ಕೊಂಡ್ರೆ ನನ್ ಗುಡಿಸ್ಲಿಗೆ ವಾಚ್ಮನ್ ಆಗ್ತಾನೆ, ನನ್ ಗಂಡನು ಸಿಗ್ತಾನೆ. ನನ್ ಮಗುನ ಕಾಪಾಡಿ ಡಾಕ್ಟ್ರಮ್ಮ, ಹೇಗಾದ್ರೂ ಮಾಡಿ ನನ್ ಮಗುನ ಕಾಪಾಡಿ. ನೋಡಿ ಒಂದ್ ಸ್ವಲ್ಪ. ಊರಲ್ಲಿ ಎಲ್ಲಾ ಕಡೆ ನೋಡಿದಿರಲ್ಲ? ಮಾಡಿದೀವಣ್ಣ, ಸುತ್ತಮುತ್ತ ಊರಲ್ಲೆಲ್ಲ ಮಾಡಿದೀವಿ. ಡಾಕ್ಟರ್ ಎಲ್ಲರಿಗೂ ಗ್ಲೂಕೋಸ್ ಹಾಕಿದೀವಿ. ಓಕೆ. ಅಪ್ಪ ನನ್ ಗಂಡನ್ ಕಾಪಾಡೋ ತಂದೆ. ನೋಡಮ್ಮ, ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ. ನಾನು ಇಲ್ಲಿರೋವರೆಗೂ ಯಾರಿಗೂ ಏನೂ ಆಗೋದಿಲ್ಲ. ಏನ್ ಯಜಮಾನ್ರೆ, ನಿಮ್ಗೇನೂ ಆಗೋದಿಲ್ಲ. ನಾನು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಜನರು ಸಮಸ್ಯೆಗೆ ಹೋದ ಅಂತ ನಮ್ಮ ಅಣ್ಣನ ಸಾಯಿಸಿ ನಮ್ ಏರಿಯಾಗೆ ಬಂದು ನಮ್ ಜನದ ಹತ್ರನೇ ನಮಸ್ಕಾರ ಮಾಡಿಸ್ಕೋತೇನೋ? ಇದು ಸರಿಯಾದ ಸಮಯ ಅಲ್ಲ. ಜನ ಜಾಸ್ತಿ ಇದಾರೆ. ನಾವು ಹೊಡೆದ್ರೆ ಬಿದ್ದಿರ್ಬೇಕು, ಬೈದ್ರೆ ಬಿದ್ದಿರ್ಬೇಕು, ಸಾಯಿಸ್ರೆ ಬಿದ್ದಿರ್ಬೇಕು. ಅದು ನಮ್ ಗರ್ಜನೆ. ಅವ್ರಗಳನ್ನ ನೀನ್ ಕಾಪಾಡದೇನೋ? ಏಯ್ ಎತ್ತಂಗಡಿ ಮಾಡ. ಏಯ್, ನಿನಗ್ ಬೇಕಾಗಿರೋದು ನಾನು. ನನ್ನ ಹತ್ರ ಇಟ್ಕೋ. 10 ಜನನ್ ಕರ್ಕೊಂಬ, 10ರಷ್ಟು 10 ಪಟ್ ಕರ್ಕೊಂಬ, 10 ಸರಿ ಬಾ. ನಾನ್ ರೆಡಿ. ಜನರು ಮುಂದೆ ಬೇಡ, ಹೋಗು. ಜನಗಳು ಅವ್ರನ್ನ ನೀನೇನ ಕಾಪಾಡೋದು? ಹೊಡೆದ್ರೆ ಮೆಡಿಕಲ್ ಟೆಸ್ಟ್ ಅಲ್ಲಿ ನಿನ್ ದೇಹದ ಮೂಳೆಗಳು ಎಲ್ಲೆಲ್ಲಿದೆ ಅಂತ ಗೊತ್ತಾಗ್ಬಾರ್ದು. ಹೋಗೋ. ನೀ ಎತ್ತಿಲ್ದೇ ಇರೋನೆ. ಅಪ್ಪ ನನ್ ಗಂಡ ಬದುಕ್ಬಿಟ್ಟ ಕಣೋ. ಫ್ಲೂಯಿಡ್ಸ್ ಕಂಟಿನ್ಯೂ ಮಾಡಿ. ಪ್ರತಿ ಅರ್ಧ ಗಂಟೆಗೆ ಟ್ರಿಟ್ರಮೈಸಿನ್ ಹಾಕಿ. ನಾನೇ ಬೇಡ ಅಂದ್ರೆ ನೀನೇನ ಕಾಪಾಡೋದು? ಏನಾಯ್ತು ಕಂದ? ಮನುಷ್ಯರ ಪ್ರಾಣ ಉಳಿಸೋನು ನಾನು. ಮೃಗಗಳು ಬೇಟೆ ಆಡ್ದಂಗೆ ಬೇಟೆ ಆಡ್ತಾ ಇದ್ದೀನಮ್ಮ. ಒಬ್ಬ ವ್ಯಕ್ತಿನ ಕೊಂದ್ರೆ ಜನ ಎಲ್ಲ ನೋಡಿ ಖುಷಿ ಪಡ್ತಾ ಇದ್ರಮ್ಮ. ಅದೇ ವ್ಯಕ್ತಿನ ನಾನ್ ಸಾಯ್ಸಕ್ ಹೋದ್ರೆ ನನ್ನ ನೋಡಿ ಜನ ಭಯ ಪಡ್ತಾ ಇದಾರಮ್ಮ. ಆದ್ರೆ ತಪ್ಪು ಮಾಡೋದು ನೋಡಿದ್ರೆ ನಂಗೆ ತಡ್ಕೊಳಕ್ಕಾಗಲ್ಲಮ್ಮ. ತಪ್ಪು ಕಂದ. ಉಗ್ರ ನರಸಿಂಹಸ್ವಾಮಿ ಉಗ್ರತೆನ ನೋಡಿದ್ರೆ ತಪ್ಪು ಮಾಡ್ದವ್ರೆ ಭಯ ಪಡ್ತಾರೆ. ತಪ್ಪು ಮಾಡದೇ ಇರೋರು ಭಕ್ತಿಯಿಂದ ಕಣ್ಮುಚ್ಕೊಂಡು ನಮಸ್ಕಾರ ಮಾಡ್ತಾರೆ. ಧರ್ಮ ಬೇಕು ಅಂದ್ರೆ
ಶಾಂತಿ ನಿರ್ಮಾಣ ಮಾಡ್ಬೇಕು ಅಂದ್ರೆ ಆಯುಧ ಇಲ್ದೆ ಹೋರಾಡಿರುವಂತ ಒಂದು ದೇವ್ರನ್ನಾದ್ರೂ ತೋರಿಸು. ದೇವ್ರಿಗೇ ತಪ್ಪಲಿಲ್ಲ, ಇನ್ನು ನೀನೇನು? ರಾಮನ್ನ ಒಬ್ಬ ರಾಜನಾಗಿ ಮಾತ್ರ ನೋಡ್ದಂತ ಈ ಜನ ರಾವಣನ್ನ ಸಾಯಿಸಿದ್ಮೇಲೆ ಅವನನ್ನ ದೇವರಾಗಿ ಪೂಜೆ ಮಾಡಿದ್ರು. ಒಳ್ಳೆಯವರಿಗೆ ಧರ್ಮರಾಜ ನೀನೇ, ತಪ್ಪು ಮಾಡಿದವ್ರಿಗೆ ಯಮಧರ್ಮರಾಜ ನೀನೇ ಅಂತ ಈ ಜನ ನಂಬ್ಕೊಂಡಿದ್ದಾರೆ. ಅವರು ಹೆದರ್ಕೋತಿದ್ದಾರೆ ಅಂತ ನೀನೀಗ ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ತಪ್ಪನ್ನ ಸಾಯಿಸೋದು ತಪ್ಪೇ ಅಲ್ಲ. ಯಾವುದೇ ತಾಯಿ ಆದ್ರೂ ತನ್ನನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಮಗ ಹುಡ್ದ ಅಂದ್ರೆ ಆನಂದ ಪಡ್ತಾಳೆ. ಆದ್ರೆ ಇಡೀ ಊರನ್ನೇ ಚೆನ್ನಾಗಿ ನೋಡ್ಕೊಳ್ಳುವಂತ ಮಗ ಹುಟ್ಟಿದ್ರೆ ಎಲ್ಲಾ ತಾಯಿಯಂದಿರೂ ಆನಂದ ಪಡ್ತಾರೆ. ಸಾಕ್ಷಾತ್ ಆ ನರಸಿಂಹ ಸ್ವಾಮಿನೇ ನಿನ್ನ ರೂಪದಲ್ಲಿ ನನ್ನ ಹೊಟ್ಟೆನಲ್ಲಿ ಹುಟ್ಟಿದಾನೆ ಕಣೋ. ಒಂದು ಕಾಲದಲ್ಲಿ ನಾವು ಸಾಯಿಸೋಕೆ ಹುಡ್ದವರು ಅಂತ ಹೇಳ್ತಿದ್ರು. ಈ ನರಸಿಂಹ ಇಲ್ಲಿ ಬಂದ್ಮೇಲೆ ನಾವು ಸಾಯಕ್ಕೋಸ್ಕರನೇ ಹುಟ್ಟಿದೀವಿ ಅಂತಿದ್ದಾರೆ ಜನ. ಈ ಜೀವನ ನಮಗೆ ಬೇಕೇನೋ ಇರಿ ಮಗನೇ. ತಪ್ಪು ಮಾಡಿದ್ರೆ ಸಾಯಿಸ್ಬಿಡ್ತಾನ? ನಮ್ದೇನ್ ಗಾಂಧಿ ಕುಟುಂಬ ಅನ್ಕೊಂಡ್ಬಿಟ್ಟಿದಾನ? ನಾವು ತಪ್ಪುಗಳನ್ನು ಮಾಡ್ಕೊಂಡೇ ಇಲ್ಲಿವರೆಗೂ ಬೆಳೆದಿರೋದು. ತಪ್ಪು ಮಾಡಿದೀವಿ, ಮಾಡ್ತೀವಿ, ಮಾಡ್ತಾನೆ ಇರ್ತೀವಿ. ಎಲ್ರನ್ನೂ ಸಾಯಿಸ್ಬಿಡ್ತಾನ? ಯಾರಿಗಾದ್ರೂ ಒಂದು ಸ್ಥಾನ ಸಿಗೋವರೆಗೂ ಅಷ್ಟೇ ಕಣೋ. ಆಯುಧ ಬೇಕೇ ಬೇಕು. ಆ ಸ್ಥಾನ ಕಳ್ಕೊಂಡ್ಬಿಟ್ರೆ ಅವನಿಗೆ ಆಯುಧ ಆಗ್ಬಿಡ್ತಾನೆ. ಅಲ್ಲಿಗೆ ಅವನನ್ನು ನಿಲ್ಲಿಸ್ಬೇಕು. ಇಲ್ಲ ಅಂತಂದ್ರೆ ಆ ಆಯುಧದ ಹೆಸರು ಹೇಳ್ಕೊಂಡು 10 ತಲೆಮಾರಾದ್ರು ನಮ್ಮನ್ನ ಎದುರಿಸ್ತಾನೆ ಇರ್ತಾರ ಕಣ. ಬಿಡಬಾರ್ದು. ನಿಲ್ಸಕ್ಕಾಗಲ್ವಾ? ನರಸಿಂಹನ ಭೂಮಿ ಮೇಲೆ ನಿಲ್ಸೋಂತ ಶಕ್ತಿ ಇರೋದು ಅವನ್ ಸಾವು. ಅವನ್ನ ಸಾಯಿಸ್ತಾ ಇದ್ದೀನಪ್ಪ. ಹೇ, ಏನ್ ಮಾತಾಡ್ತಾ ಇದೀಯ ನೀನು? ಒಂದು ಸರಿ ನರಸಿಂಹನ ಹತ್ರ ಸತ್ರೆ ಮತ್ತೆ ಮನುಷ್ಯನಾಗ ಹುಟ್ಟೋಕೆ ಭಯ ಪಡ್ತಾರೆ. ಅಷ್ಟು ಭಯಂಕರವಾಗಿ ಕೊಲ್ತಾನೆ. ಅದನ್ನ ನೀನ್ ಕಣ್ಣಲ್ಲಿ 2 ಸರಿ ನೋಡಿದ್ಯಾ? ಬೇಡ. ಸಾಯಿಸ್ತೀನಷ್ಟೇ. ಡಾಕ್ಟರ್ ನರಸಿಂಹನ ಭೇಟಿ ಮಾಡಬೇಕು. ಅವ್ರಿಗೆ ಅರ್ಜೆಂಟ್ ಆಪರೇಷನ್ ಇದೆ ಅಂತ ಹೋಗಿದ್ದಾರೆ. ಯಾವ ಆಪರೇಷನ್? ಜೀವನ ಕಾಪಾಡೋದಾ ಇಲ್ಲ ಜೀವನ ತೆಗೆಯೋದಾ? ಕೂತ್ಕೊಳ್ಳಿ. ಅಪರಾಧಿ ಮನೆಗಳಲ್ಲಿ ನಾನು ಕೂತ್ಕೊಳ್ಳಲ್ಲ. ನಿನ್ ಗಂಡಂಗೆ ನೀನಾದ್ರೂ ಹೇಳು. ಯಾವನ ಒಬ್ಬನ್ ಕೊಂದ್ರೆ 10 ಜನ ಬಂದು ಪಕ್ಕದಲ್ಲಿ ನಿಲ್ತಾರೆ. ಅದನ್ನೇ ಹೀರೋಯಿಸಮ್ ಅನ್ಕೊಂಡು ಕಾನೂನನ್ನ ಕೈಗೆ ತಗೊಂಡು ಯಾರನ್ನೂ ಬಿಡದೆ ಎಲ್ಲರ ಮೇಲೂ ಹೋಗಿ ಒಂದು ಬೀಚ್ ತರ ಕುಂತ್ಕೊಂಡು ಬರ್ತಾ ಇದ್ದಾರೆ. ಕರೆಕ್ಟ್ ಅಲ್ಲ. ಏನ್ ತಗೊಳ್ತೀರಾ? ಕಾಫಿನಾ, ಟೀನಾ? ಎನ್ಕೌಂಟರ್ ಅಂದ್ರೆ ಏನು ಗೊತ್ತಾ? ಈ ಮಧ್ಯೆ ನಾರ್ತ್ ಇಂಡಿಯಾದಲ್ಲಿ ಶುರು ಮಾಡಿದ್ದಾರೆ. ನೋ ಕೇಸ್, ನೋ ಎಂಕ್ವೈರಿ, ಓನ್ಲಿ. ನೀವು ಇವಾಗ ಶುರು ಮಾಡ್ಕೊಂಡಿದ್ದೀರಾ, ಅವ್ರು ಯಾವತ್ತೂ ಶುರು ಮಾಡ್ಕೊಂಡಿದ್ದಾರೆ. ಅವ್ರದ್ದು ಸೇಮ್ ಸಿಸ್ಟಮ್. ನೋ ಪೊಲೀಸ್, ನೋ ಎನ್ಕ್ವೈರಿ, ನೋ ಕೇಸ್. ಅಷ್ಟಕ್ಕೂ ಅವ್ರ ಬಗ್ಗೆ ನಿಮ್ಗೆ ಗೊತ್ತಾ? ಈಸ್ ಅ ಡಾಕ್ಟರ್. ಅದೊಂದು ಡಿವೈನ್ ಥಿಂಗ್. ಒಬ್ಬ ಮನುಷ್ಯನ್ ಪ್ರಾಣ ಹೋಗ್ತಿದೆ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ? ಮೈಂಡ್ ಅಂಡ್ ಹಾರ್ಟ್ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾ? ಅದು ಅಲ್ಲದೆ ಒಬ್ಬ ಡಾಕ್ಟರ್ ಒಬ್ಬ ಮನುಷ್ಯನ್ ಪ್ರಾಣ ಉಳಿಸೋದಕ್ಕೆ ಎಷ್ಟು ಸ್ಟ್ರಗಲ್ ಪಡ್ತಾನೆ ಗೊತ್ತಾ? ಪ್ರಾಣ ಉಳಿಸಿ ಮನೆಗೆ ಬರ್ತಿದ್ದ ವ್ಯಕ್ತಿ ಪ್ರಾಣ ತೆಗೆದು ರಕ್ತ ಆಗಿರೋ ಮುಖನ್ ಹೊತ್ಕೊಂಡು ಮನೆಗೆ ಬರ್ತಿದ್ದಾರೆ. ಅವರು ಮನೆಗೆ ಬಂದಿದ್ದ ದಿನ ನಿದ್ರೆ ಮಾಡಲ್ಲ. ಆದ್ರೆ ಅವರನ್ನ ನಂಬಿರೋ ಈ ಇಡೀ ಗ್ರಾಮದ ಜನರು ನೆಮ್ಮದಿಯಿಂದ ನಿದ್ರೆ ಮಾಡ್ತಾರೆ. ನಿಮ್ಗೆ ಗೊತ್ತಾ? ಪ್ರಾಣ ತೆಗೆದು ಬಂದಿರೋ ದಿನ
ಎಷ್ಟು ಆನಂದದಿಂದ ಇರೋ ಈ ಮನೆ ಪ್ರಾಣ ತೆಗೆದು ಬಂದಿರೋ ದಿನ ಒಂದ್ ಹನಿ ನೀರ್ ಕೂಡ ಈ ಮನೆ ಮುಟ್ಟಲ್ಲ, ನಿಮ್ಗೆ ಗೊತ್ತಾ? ಆದ್ರೆ ಅವ್ರನ್ನ ನಂಬಿರೋ ಜನ ಹಬ್ಬ ಮಾಡ್ತಿರ್ತಾರೆ. ಅದೇ ಅವ್ರಿಗೆ ಬೇಕಾಗಿರೋದು. ನೀವು ನೋಡ್ತಿರೋ ದೃಷ್ಟಿಲಿ ಅವರು ಮಾಡ್ತಿರೋದು ಕೊಲೆ, ಆದ್ರೆ ಅವ್ರು ನನ್ನ ದೃಷ್ಟಿಲಿ ಮಾಡ್ತಿರೋದು ಜೀವ ಉಳಿಸೋ ವೃತ್ತಿ. ನ್ಯಾಯ ಸಿಗೋ ಜಾಗದಲ್ಲಿ ನ್ಯಾಯನೇ ಸಿಗ್ಲಿಲ್ಲ ಅಂದ್ರೆ ಸಮಾನತೆಗೆ ಒಂದ್ ನ್ಯಾಯ ಅನ್ನೋದು ಹುಟ್ಟುತ್ತೆ. ಅದು ನಿನ್ ಭಾಷೆಲಿ ಔಟ್ ಆಫ್ ಲಾ, ಅದು ನನ್ನ ಭಾಷೆಲಿ ಔಟ್ ಅಂಡ್ ಔಟ್ ಲಾ ಅಂಡ್ ಆನ್ ದ ಸ್ಪಾಟ್ ಲಾ. ಇದು ಚರಿತ್ರೆ. ಅದಕ್ಕಾಗಿ ಹುಟ್ಟಿರೋರೆ ಡಾಕ್ಟರ್ ನರಸಿಂಹ. ನಿಮ್ ಗನ್ನಿಗಿಂತ ಅವ್ರ ಆಸೆಗಳು ತುಂಬಾ ದೊಡ್ಡದು. ಏನೂ ಆಗಲ್ಲ, ಹೊರಡಿ. ಏನ್ ಆಫೀಸರ್ ಇಲ್ಲಿ ಬಂದಿದ್ದೀರಾ? ನೀವು ಹುಷಾರಾಗಿದ್ದೀರಾ ತಾನೆ? ಏನಿಲ್ಲ ಡಾಕ್ಟರ್, ಹೊಸದಾಗಿ ಚಾರ್ಜ್ ತಗೊಂಡಿದ್ದೀನಿ. ಕ್ಯಾಶುಯಲ್ ಆಗಿ ಮೀಟ್ ಆಗೋಣ ಅಂತ. ಕಾಫಿ ಕುಡಿದ್ರ? ನೋ ಥ್ಯಾಂಕ್ಸ್. ಮಗನೇ, ಕಲ್ಯಾಣೋತ್ಸವಕ್ಕೆ ಟೈಮ್ ಆಗ್ತಿದೆ, ರೆಡಿ ಆಗು. ಸರಿನಮ್ಮ. ಈ ವಿಷ ಬೇರ್ಸಿರೋ ತೀರ್ಥದಿಂದನೇ ಆ ಕುಟುಂಬ ಸರ್ವನಾಶ ಆಗ್ಬೇಕು. ಅದು ನಿಮ್ ಕೈಯಿಂದಾನೇ. ಸ್ವಾಮಿ ತೀರ್ಥ ಕೊಡಿ. ಏನಾಯ್ತು ಪುರೋಹಿತ್ರೆ? ಏನಾಯ್ತು ಅಂತ ಕೇಳ್ತಾ ಇದ್ದೀನಿ ನಾನು. ನನ್ಗೇನು ಕೇಳ್ಬೇಡಿ ಸ್ವಾಮಿ, ಈ ಹೋಮ ನಡಿಬೇಕು. ಹೋಮ ನಡೆಯತ್ತೆ, ವಾರಸ್ದಾರ ಇದ್ದಾನೆ. ನೀವ್ ಹೇಳಿ. ನನ್ ಮನೆಯಲ್ಲಿ ಒಂದ್ ದೀಪ ಹಾರೋದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿದ್ರೆ 1,00,000 ದೀಪ ಅಂಟಿಸ್ತೀನಿ. ನಮ್ಮ ಅಡ್ಡಕ್ಕೆ ಬಂದಿದ್ದಾನಣ್ಣ ನರಸಿಂಹ. ಇಲ್ಲಿಂದ ನಿನ್ ಜೀವಂತವಾಗಿ ಹೋಗಲ್ಲ. ಒಬ್ಬ ಹೋಗೋದು ಒಬ್ಬ ಬರೋದು ಅನ್ನೋದನ್ನ ನಿರ್ಧಾರ ಮಾಡೋಕೆ ನೀನ್ಯಾರೋ? ಅದು ದೇವ್ರಿಚ್ಛೆ. ಇಲ್ಲಿರೋದದು. ಯಾಕೋ ನಿಲ್ಸ್ಬಿಟ್ಟೆ? ತಡೀತಾ ಇದೆಯಾ ಸೆಂಟಿಮೆಂಟು? ನೆನ್ನೆವರೆಗೂ ರೋಡಲ್ಲಿ ಹೋಗೋನು ತಲೆ ಎತ್ತಿ ನಮ್ಮ ಮನೇನ ನೋಡ್ಬೇಕು ಅಂದ್ರೆ ಹುಚ್ಚ ಒಯ್ಕೊಂತಿದ್ದ ಕಣೋ. ನೀನ್ ಬಂದ್ಮೇಲೆ ನನ್ನ ಎದುರುಗಡೆನೆ ಒಬ್ಬೊಬ್ಬನು ಪಂಚೆ ಎತ್ಕೊಂಡು ನಡೀತಾ ಇದ್ದಾನೋ. ಅದು ನಿನ್ ತಪ್ಪಲ್ಲ ಕಣೋ, ನಿನ್ನ ಆವೇಶದ್ದು. ಮನುಷ್ಯ ಅಂದ್ರೆ ದುಡ್ಡಿನ ಆಸೆ ಇರುತ್ತೆ, ಅಧಿಕಾರದ ಹುಚ್ಚಿರುತ್ತೆ. ಆದ್ರೆ ನಿನಗೆ ಈ ಜನಗಳು ಹುಚ್ಚಿ ಹಾಕೋ. ಕಷ್ಟ ಬಂದ್ಬಿಟ್ಟಿದೆ ಅಣ್ಣ ಅಂತ ಶಬ್ದ ಕೇಳಿದ ಕೂಡ್ಲೆ ನಿನ್ ರಕ್ತ ಕುದಿಯತ್ತೆ ಅಲ್ವಾ? ಹೇಳಿಸ್ತೀನಿ ಕಣ. ಬಿಸಾಕು, ಅದನ್ ಕೆಳಗ್ ಬಿಸಾಕು. ಬಾ ಬಾ ನನ್ ಕಾಲಿ ಬೀಳು.
ಸಿಗಾಕೊಂಡೆ ಕಣೋ ನೀನು. ನಮ್ ಕಣ್ಣು ಯಾಮಾರ್ಸುತ್ತೆ ಹೊರ್ತು ನೀನ್ ತೊಲೆ ತಗ್ಸೋಂತ ಮನುಷ್ಯ ಅಲ್ಲ ಕಣೋ ನರಸಿಂಹ. ಅದಕ್ಕೆ ಇದು ಮಗುನ ಬಚ್ಚಿಟ್ಟಿ ತಗ್ಲಾಕೊಂಡ್ಬಿಟ್ಲು, ಅವನು ಬಿಡೋದಿಲ್ಲ. ಹೆಣ್ಮಕ್ಳನ್ನ ಎದುರಿಟ್ಕೊಂಡು ಮಾತಾಡೋನು ನೀನ್ ಯಾವ ಸೀಮೆ ಗಂಡ್ಸೋ? ದೇಹದಲ್ಲಿ ಕತ್ತಿ ಇದ್ರು ಕಣ್ಣಲ್ಲಿ ಒಂಚೂರು ಭಯ ಇಲ್ಲ ನೋಡು. ಅವರು ನಿಜವಾದ ಗಂಡ್ಸು. ನೀನು ದಮ್ಮಿದ್ರೆ ಎದುರುಗಡೆ ಬಂದು ನೋಡು. ಏನಂದ್ರೆ ನಾನು ಏನೇ ಆದ್ರೂ ಪರವಾಗಿಲ್ಲ, ಇಲ್ಲಿರೋ ಒಬ್ರು ಕೂಡ ಉಳಿಬಾರ್ದು ರೀ.
ಚಿತೆಗೆ ಬೆಂಕಿ ಇಡಿಸ್ಕೋಬೇಕಾದ ನಾನು ನನ್ನ ಕಣ್ಮುಂದೆ ಮಗನ ಜೀವ ಹೋಗಿದ್ದನ್ನ ನೋಡ್ದೋಳು ನಾನು. ನಿನ್ನ ಅಜ್ಜಿಯಾಗಿ ನಿನ್ನ ಆಟ ಪಾಠಗಳನ್ನ ನೋಡ್ಬೇಕಾಗಿದ್ದು ನಾನು ನಿನ್ನ ಬೆಳೆಸೋಂತ ಜವಾಬ್ದಾರಿ ಹೊತ್ಕೋಬೇಕಾಗಿ ಬಂತು. ಅದ್ಯಾವುದು ಬೇಡ ಅಂತ ನಿನ್ನ ಇಷ್ಟು ದೂರ ಕರ್ಕೊಂಡ್ ಬಂದು ಬೆಳೆಸಿದ್ ಯಾಕಂದ್ರೆ ನನ್ನ ಮಗನ್ ಥರನೇ ನೀನು ಕೂಡ ಜನ ಜನ ಅಂತ ಎಲ್ಲಿ ಕತ್ತಿ ಎತ್ತಿದ್ಯೋ ಅನ್ನೋ ಭಯ ಕಣೋ. ಈಗ ಇದ್ಯಾವುದು ನಮಗ್ ಬೇಡಪ್ಪ. ನಿನಗೇನಾದ್ರೂ ಆದ್ರೆ ತಡ್ಕೊಳ್ಳೋಂತ ಶಕ್ತಿ ಈ ವಯಸ್ಸಲ್ಲಿ ನನ್ಗಿಲ್ಲಪ್ಪ. ಅಜ್ಜಿ, ಸಮಸ್ಯೆಗೆ ಜಗಳ ಆಡೋದು ತಪ್ಪಾದ್ರೆ ಏನಾಗತ್ತೋ ಆಗ್ಲಿ ಅಂತ ಸುಮ್ಮನೆ ಬಿಟ್ಬಿಟ್ರೆ ಅದಿನ್ನೂ ದೊಡ್ಡ ತಪ್ಪು. ನಾವು ಹೋಗೋಣ. ಎಲ್ಲಿಗೆ? ಚಿಕ್ಕ ವಯಸ್ಸಲ್ಲಿ ನನ್ನನ್ನ ಅವ್ರ ಸ್ಥಾನದಲ್ಲಿ ಯಾಕೆ ಬಿಟ್ಟು ಹೋದ್ರು ಅಂತ ನಿಂಗೆ ಅರ್ಥ ಆಯ್ತಾ? ಅವ್ರಿಲ್ಲ ಅಂದ್ರು ನಾನ್ ಬರ್ತೀನಿ ಅಂತ ಆಸೆ ಇತ್ತು. ಅದ್ ಗೊತ್ತಾಗ್ಬಾರ್ದು ಅಂತಾನೆ ಆ ದೇವ್ರು ಈ ಸಮಸ್ಯೆನ ಮುಚ್ಚಿಟ್ಟು ನನ್ನನ್ನ ಇಲ್ಲಿಟ್ಟಿದ್ದು. ಒಳ್ಳೆಯವ್ರನ್ನ ಸಾಯಿಸ್ಬಿಟ್ರು. ಮನುಷ್ಯನ ತಿನ್ನೋ ಮೃಗಗಳು ಸಾಯ್ಬೇಕಂದ್ರೆ ಮತ್ತೆ ಬೇಟೆ ಆಡೋಕ್ ಶುರು ಮಾಡ್ಬೇಕು. ತಪ್ಪು ಮಾಡೋನಿಗಿಂತ ಅದು ತಪ್ಪು ಅಂತ ತಿಳ್ಕೊಂಡು ತಡಿದೇ ಇರೋದೇ ಇನ್ನೂ ದೊಡ್ಡ ತಪ್ಪಮ್ಮ. ಆ ದಿನ ಭಾವ ಅವ್ರನ್ನ ಸಾಯಿಸ್ತಾರೆ ಅಂತ ಗೊತ್ತಿದ್ದು ಕೂಡ ಏನು ಮಾಡೋಕ್ಕಾಗದೆ ಸುಮ್ಮನೆ ನೋಡ್ತಾ ಇದ್ದೆ ನೋಡು, ಅದೇ ನನ್ನ ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪಮ್ಮ. ಅದಕ್ಕೆ ಅನಿಸುತ್ತೆ ನಾನು ಎತ್ತಿ ಬೆಳೆಸೋದು ಮಗನ್ನ ನನ್ನ ಕಣ್ಮುಂದೆ ಸಾಯಿಸ್ಬೇಕಾದ್ರೆ ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಆ ದೇವರು ನನ್ನ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಇಷ್ಟು ವರ್ಷ ಯಾವ ವಂಶ ಇಲ್ಲ ಅಂತ ಅಂದ್ಕೊಂಡಿದ್ನೋ ಆ ವಂಶದ ಕುಡಿ ಬದುಕೇ ಇದೆ. ಆ ಮಹಾನ್ ಭಾವನ ಕೈಗೆ ನಿನ್ನ ಕೈ ಹಿಡಿದುಕೊಟ್ಟು ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಪಟ್ಕೋತೀನಮ್ಮ. ಹಾಯ್ ನಿನ್ಕೋ. ನಿಲ್ಲು. ನಾನ್ ಹೆಂಡ್ತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡೋಗು. ಮಗಳೇ ಮಗಳೇ, ಏನ್ ಮಾಡಿದ್ರಿ ನೀವು? ಅವನಿಂದ ನನ್ನ ಮಗಳಿಗೆ ಅಪಾಯ ಇದೆ ಅಂತ ಗೊತ್ತಿದ್ರು ಅವನ ಜೊತೆನೆ ಕಳಿಸ್ತಿದ್ದೀರಾ? ಅವನ್ ಕರ್ಕೊಂಡು ಹೋಗ್ತಿರೋದು ನಿನ್ನ ಮಗಳನ್ನೆಲ್ಲ, ಅವನ್ ಸಾವನ್ನ. ಏನೇ ಗಾಂಚಲಿ ನಿಂದು? ಆಫ್ಟರ್ ಆಲ್ ಪಾಠ ಹೇಳ್ಕೊಂಡು ಬದುಕ್ತಾ ಇರೋ ಆ ಮೇಷ್ಟ್ರಿಂದ ತಾನೇ ಬರೋಕ್ ಹೇಳೆ, ಬಂದು ಇಲ್ಲಿ ಕಾಲಿಡಕ್ ಹೇಳು. ಏನಾಯ್ತು? ಅಪ್ಪಂಗೆ ಏನಾಯ್ತು? ಅಪ್ಪನ ಎತ್ಕೊಂಡು ಹೋಗಿ. ಯಾರು? ಆಶ್ಚರ್ಯ ಆಗ್ತಾ ಇದೆಯಾ ವೀರಕೇಶವ? ಕಣ್ಣು ಮುಂದೆನೆ ಮಗ ಸತ್ ಹೋದ್ರೇನು ಆ ದುಃಖನ ಸಹಿಸ್ಕೊಂಡು ಈ ಮುದುಕಿ 37 ವರ್ಷ ಆದ್ರೂ ಇನ್ನೂ ಬದುಕೇ ಇದ್ದಾಳೆ ಅಂತ ನೋಡ್ತಿದ್ಯಾ? ಕಣ್ಣು ಮುಂದೆ ಯಾರಾದ್ರೂ ಸತ್ ಹೋದ್ರೆ ಇಲ್ಲಿ ನೋವಾಗತ್ತೆ, ಆದ್ರೆ ಹೆತ್ತು ಮಗನೇ ಸತ್ ಹೋದ್ರೆ ಇಲ್ಲಿ ನೋವಾಗತ್ತೆ. ಆ ಸಂಕಟ ಹೇಗಿರತ್ತೆ ಅಂತ ನೋಡೋ ಅಂತ ಭಾಗ್ಯ ನಿನಗಿದೆ ಕಣೋ. ಯಾರು? ಯಾರಪ್ಪ ಕರ್ಕೊಂಡ್ಬಂದಿದ್ದು? ಇವನಾ? ಈ ಮುದುಕಿನ? ಅವಳು ಮುದುಕಿ ಅಲ್ಲ ಕಣೋ, ನಮ್ಮನೆ ಮುಸ್ರತಿ ಕೊಡು.
ಒಂದ್ಸಲ ನಮ್ಮಪ್ಪನ ಎದೆ ಮೇಲೆ ಕಾಲಿಟ್ಟು ಅವ್ರನ್ನ ಸಾಯಿಸಿದ್ದು ಅವನ್ ಕತೆ ಇಲ್ಲೇ ಮುಗಿಸಿದ್ದೆ. ಇವಾಗ ಅವನ್ ಮಗ ಬಂದಿದ್ದಾನೆ. ಇದೇ ಜನ, ಇದೇ ಜಾಗ, ಅದೇ ವಂಶ, ಅದೇ ವೈರತ್ವ. ಅವನಪ್ಪನ್ಗಾಗಿದ್ ಗತಿನ ಇವನ್ಗೂ ಆಗ್ಬೇಕು. ಸಾಯಿಸ್ಬೇಕು. ಸಿಟಿಲಿ ನೀನು ತಪ್ಪಿಸ್ಕೊಂಡೆ ಕಣೋ, ಇಲ್ಲಿ ನಿನ್ನ ಖಂಡಿತವಾಗ್ಲೂ ಸಾಯಿಸ್ತೀನಿ ಕಣೋ. ಸಿಂಹದ ಹತ್ರ ಇಟ್ಕೋಬೇಕು ಅಂದ್ರೆ ಪಂಜದ ಬಗ್ಗೆ ಯೋಚನೆ ಮಾಡು. ವಂಶದ ಹತ್ರ ಇಟ್ಕೋಬೇಕು ಅಂತಂದ್ರೆ ರಕ್ತದ ಬಗ್ಗೆ ಯೋಚನೆ ಮಾಡು. ಒಂದಕ್ಕೆ 10 ಸಾರಿ ಚೆಕ್ ಮಾಡಿ ಇಟ್ಕೋಬೇಕು ಕಣೋ. ಬೇಸಿಕಲಿ ನಾನು ಲೆಕ್ಚರರ್. ಬೆಲ್ ಹೊಡೆದ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಅದು ಮದುವೆನೇ ಆಗ್ಲಿ ತಿಥಿನೇ ಆಗ್ಲಿ, ಮತ್ತೆ ಬೆಲ್ ಹೊಡೆದ ಮೇಲೆ ಮುಗಿಸೋದು ನಾನು. ನೆನ್ಪಿರ್ಲಿ, ಮಾತ್ ಸಾಕು, ಬಾ. ಕುಟುಂಬಕ್ಕೆ ಅವಕಾಶ ಕೊಡಬಾರ್ದು ಕಣೋ. ಎದ್ರೆ ತಡ್ಕೊಳಕ್ಕಾಗಲ್ಲ. ಸಾಯಿಸ್ಬಿಡು.